ಆಟವಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ ಮುದ್ದು ಕಂದ. ಶ್ರೀಮತ ಬಿಟ್ಟರೆ ಕೇಡು ನೋಡು ಕಂದ. ಶ್ರೀಮತ ತಿಲಕ ಬಾಪ್ದಾದ ಪರಮಾತ್ಮ ಈಶ್ವರ ಏನೆಲ್ಲ ನಮಗೆ ಹೇಳ್ತಾ ಇದ್ದಾರೆ ಎಲ್ಲವೂ ಶ್ರೀಮತದ ಆಧಾರಿತ. ಅರ್ಥಾತ್ ಬಾಬಾ ಮಕ್ಕಳು ಎಲ್ಲ ಅಸಂಭವವೂ ಸಂಭವ ಇದೆ ಸಂಗಮದಲ್ಲಿ ಅಂತ ಹೇಳಿದಾಗ ಯಾರು ಶ್ರೀಮತ ಫಾಲೋ ಮಾಡ್ತಾರೆ ಅವರಿಗೆ ಮಾತ್ರ ಸಾಧ್ಯ ಆಗ್ತದೆ. ಮೀಠೆ ಮೀಠೆ ಬಚ್ಚೆ ಯಾರು ಪ್ಯಾರವ್ರು ನಮಸ್ತೆ ಕೊಡ್ತಾರೆ, ಎಂಥವರಿಗೆ ನಮಸ್ತೆ ಕೊಡ್ತಾರೆ ಬಾಬರು. ಯಾರು ಶ್ರೀಮತದಂತೆ ನಡೀತಾರಂಥ ಮಕ್ಕಳಿಗೆ ಮಾತ್ರ ನಮಸ್ತೆ. ನಮಸ್ತೆಗೆ ಅರ್ಹರೀತಿ ವಾಚಕ ಮಾಡ್ಕೊಳ್ತಾ ಇದ್ದೇವೆ ನಾವೆಲ್ಲರೂ. ವತನದಲ್ಲಿ ನಿಜವಾಗಲೂ ಈ ಸೃಷ್ಟಿಯ ರಚಯಿತನಾದ ಈಶ್ವರನೇ ನಮಗೆ ನಮಸ್ತೆ ಮಾಡ್ತಾ ಇದ್ದಾರೆ ಅಂದರೆ ಆ ನಮಸ್ತೆಗೆ ನಾವು ಅರ್ಹರಿದ್ದೀವ. ಕರೆದ ತಕ್ಷಣವೇ ನಾನು ಬರ್ತೀನಿ ಮಕ್ಕಳೇ ಅಂತಾರೆ ಬಾಬರವರು. ಯಾರು ಕರೆದ್ರೆ ಬರ್ತಾರೆ ಗೊತ್ತಲ್ವಾ? ಯಾರು ಶ್ರೀಮತದಂತೆ ನಡೀತಾರೆ, ಪರಮಾತ್ಮನ ಪರಮಾನ್ ಬರದಾರ ಯಾರಿದ್ದಾರೆ, ಪರಮಾನ್ ಆದೇಶದಂತೆ ಯಾರು ನಡೀತಾರೆ ಅವ್ರು ಕರೆದ್ರೆ ಮಾತ್ರ ಬರ್ತಾರೆ ಪರಮಾತ್ಮ. ಕೆಲವೊಬ್ಬರು ನಾವೆಲ್ಲ ಅಷ್ಟು ಮಾಡ್ತೀವಿ, ನಾವು ಕರೆದ್ರೆ ಬರಲ್ಲ, ಏನಾದರೂ ಸಂಕಲ್ಪ ಮಾಡಿದ್ರೆ ಸಿದ್ಧಿನೇ ಆಗ್ತಾಯಿಲ್ಲ, ಟೈಮ್ ತಗೊಳ್ತಾ ಇದೆ. ಹಾಗಾದರೆ ಶ್ರೀಮತದಲ್ಲಿ ಲೀಕೇಜ್ ಇದೆ ಅಂತ. ಕಡಿಮೆ ಇದೆ ಪರ್ಸೆಂಟೇಜ್ ಆಫ್ ಲವ್, ಪರಮಾತ್ಮನ ಪ್ರತಿ ಲವ್ ಪ್ರೀತಿ ಕಡಿಮೆ ಇದೆ, ಮನ್ಮತ ಇದೆ. ಹಾಗಾಗಿ ಸಿದ್ಧಿ ಆಗ್ತಾ ಇಲ್ಲ. ಸಿದ್ಧಿ ಯಾರ್ದಾಗ್ತಾ ಇದೆ? ಅವ್ರದ್ದು ಬುದ್ಧಿ ಒಬ್ಬ ಪರಮಾತ್ಮನೊಂದಿಗಿದೆ ಅಂತ ಅರ್ಥ. ಬಾಪ್ದಾದ ವಿಶೇಷವಾಗಿ ಶ್ರೀಮತದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಮೂಡಿಸಿ, ಶ್ರೀಮತ ಬಿಟ್ಟರೆ ಕೇಡು ನೋಡು ಕಂದ, ಕೇಡು ನೋಡು ಕಂದ ಅಂತ ಹೇಳ್ತಾ ಅಪ್ಪಾಜಿ ಬಾಪ್ದಾದ ನಾವೆಲ್ಲ ಮಕ್ಕಳನ್ನು ಸೂಕ್ಷ್ಮವತನದಲ್ಲಿ ಅತ್ಯಂತ ಸಮೀಪದಲ್ಲಿ ತಮ್ಮ ಸಮೀಪದಲ್ಲಿ ಬಾಪ್ದಾದಾರವರು ನಾವೆಲ್ಲ ಮಕ್ಕಳನ್ನು ಸಮೀಪದಂದರೆ ಕಂಪ್ಲೀಟ್ ಸಮೀಪಕ್ಕೆ ಕರೆದಿದ್ದಾರೆ. ನಾವೆಲ್ಲ ಮಕ್ಕಳು ಇಮರ್ಜ್ ಆಗಿದ್ದೇವೆ, ಬಾಪ್ದಾದಾರವರ ಸಮ್ಮುಖದಲ್ಲಿದ್ದೇವೆ. ಹೇಗಿದ್ದಾರೆ ಶಿವಬಾಬಾ, ಹೇಗಿದ್ದಾರೆ ಬ್ರಹ್ಮ ಬಾಬಾ? ದಿವ್ಯ ನೇತ್ರಗಳಿಗೆ ಮಾತ್ರ ಕಾಣಿಸಬಲ್ಲರು. ಯಾರ ಬುದ್ಧಿಯ ಲೈನ್ ಕ್ಲಿಯರ್ ಇದೆ ಅವರಿಗೆ ಕಾಣಿಸಬಲ್ಲರು. ದಿವ್ಯ ಬುದ್ಧಿ ರೂಪಿ ನೇತ್ರ ಸ್ಪಷ್ಟ ಕ್ಲಿಯರ್ ಯಾರದಿದೆ? ಶ್ರೀಮತದಂತೆ ನಡೆಯೋರ್ದಿದೆ. ಸದಾ ಸ್ನೇಹಿ ಮಕ್ಕಳು, ಲವ್ಲೀನ್ ಅವಸ್ಥೆಯಲ್ಲಿರುವ ಮಕ್ಕಳು, ಸದಾ ನೆನಪಿನ ಲಗ್ನಿನಲ್ಲಿರುವ ಮಕ್ಕಳ ಬುದ್ಧಿಯ ಲೈನ್ ಕ್ಲಿಯರ್ ಇರ್ತದೆ. ಅಂಶ ಮಾತ್ರ ವ್ಯರ್ಥ ಇರುವುದಿಲ್ಲ. ವ್ಯರ್ಥದ ಲೀಕೇಜ್ ಇಲ್ಲದ ಮಕ್ಕಳಿಗೆ ಮಾತ್ರ ಬಾಪ್ದಾದ ಕಾಣಿಸ್ಕೊಳ್ತಾರೆ. ಪ್ರಾಕ್ಟಿಕಲ್ ದಿವ್ಯ ನೇತ್ರದಿಂದ ನಾವೆಲ್ಲರೂ ಅಪ್ಪಾಜಿಯನ್ನು ವತನದಲ್ಲಿ ಪ್ರತಿನಿತ್ಯ ನೋಡಲು ಸಾಧ್ಯವಾಗ್ತಾ ಇದೆ. ಪ್ರತಿನಿತ್ಯ ನೋಡಲು ಸಾಧ್ಯವಾಗ್ತಾ ಇದೆಯಾ? ಅಥವಾ ಸುಮ್ಮನೆ ಮೇಲಿನ ಮಾತಿಗೆ ಮಾತ್ರ ನಾವು ಸೂಕ್ಷ್ಮ ವತನಕ್ಕೆ ಹೋಗಿದ್ವಿ, ಅಲ್ಲಿ ಬಾಪ್ದಾದ ಇದ್ದರು, ದೊಡ್ಡದಾದ ಕ್ಯೂ ಇತ್ತು, ಬಾಪ್ದಾದ ನಿಂತಿದ್ರು, ವಿಜಯ್ ಭವದ ತಿಲಕ ಹಾಕಿದ್ರು, ರಕ್ಷಾ ಕವಚ ಹಾಕಿದರು, ಸುದರ್ಶನ ಚಕ್ರವನ್ನು ಕಟ್ಟಿದ್ರು, ಅಮೃತವನ್ನು ಕುಡಿಸಿದ್ರು. ಬರೀ ಮಾತಿನಲ್ಲಿದೆಯಾ, ಪ್ರಾಕ್ಟಿಕಲಲ್ಲಿದೆಯಾ ಅನ್ನೋದೇ ಇಂಪಾರ್ಟೆಂಟ್. ಮಾತಿನ ಪರಮಾತ್ಮ ಎಲ್ರಿಗೂ ರಿಯಲೈಸ್ ಮಾಡಿಕೊಳ್ಳುವಂತಹ ಸಿಚುವೇಶನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬೈ ಡಿಫಾಲ್ಟ್ ಡ್ರಾಮಾದಲ್ಲಿ ಫಿಕ್ಸ್ ಇದೆ.
ಸಹನ ಶಕ್ತಿ ಮತ್ತು ರಿಯಲೈಸೇಷನ್ ಶಕ್ತಿ. ಈ ಎರಡು ಶಕ್ತಿಯ ಅವಶ್ಯಕತೆ ಇದೆ. ಈ ಎರಡು ಶಕ್ತಿಗಳು ಒಂದು ವೇಳೆ ನಮ್ಮಲ್ಲಿ ಬಂದಿದೆ ಆದರೆ ನಿರ್ವಿಘ್ನರಾಗಿ ಬಿಡ್ತೀವಿ. ಪ್ರಾಕ್ಟಿಕಲ್ ನಿರ್ವಿಘ್ನರು ಯಾರಿದ್ದೀವಿ? ರಿಯಲೈಸೇಷನ್, ಸಹನ ಶಕ್ತಿ. ಬಾಪ್ದಾದ ಎಲ್ಲ ಮಕ್ಕಳ ಮನಸ್ಸು ಬುದ್ಧಿ ಕಂಪ್ಲೀಟ್ ಏಕಾಗ್ರ ಇದೆಯೋ ಇಲ್ಲೋ ಚೆಕ್ ಮಾಡ್ತೇವೆ. ಯಾರಾದರೂ ಮೊಬೈಲಲ್ಲಿ ಅಟೆನ್ಷನ್ ಕೊಡ್ತಾ ಇದ್ದೀರಾ ಅಥವಾ ಸೂಕ್ಷ್ಮ ವಚನದಲ್ಲಿ ಬಾಪ್ದಾದಾರವರ ಜೊತೆಗೆ ಅವ್ಯಕ್ತ ಫರಿಸ್ತೆಗಳಾಗಿ ಕುಳಿತಿದ್ದೀರಾ? ಹಲ್ಚಲ್ ಇದೆಯಾ? ಆ ಕಡೆ ಈ ಕಡೆ ಸೌಂಡ್ ಇದೆಯಾ? ಅಥವಾ ಕೆಲವೊಬ್ರು ಕಂಪ್ಲೀಟ್ ಬೇರೆ ಯಾವುದೋ ವಿಚಾರ ಲೋಕದಲ್ಲಿ ಹೋಗ್ಬಿಟ್ಟಿದ್ದೀರಾ? ಬಾಬಾ ಎಲ್ಲ ಮಗುವನ್ನು ತನ್ನ ಕಡೆ ಸೆಳೆಯುವ ಪ್ರಯತ್ನದಲ್ಲಿರ್ತಾರೆ. ಮುದ್ದು ಮುದ್ದಾದ ಮಕ್ಕಳೇ, ಅಟೆನ್ಷನ್ ಪ್ಲೀಸ್ ಅಂತಾರೆ ಬಾಬಾ. ಅಟೆನ್ಷನ್ ಪ್ಲೀಸ್. ಮನಸ್ಸು ಬುದ್ಧಿ ನನ್ನೊಂದಿಗೆ ಜೋಡಿರಲಿ ಮಕ್ಕಳೇ. ಬಾಪ್ದಾದಾರವರನ್ನೇ ದಿವ್ಯ ನೇತ್ರದಿಂದ ನಿರಂತರ ನೋಡ್ತಾ ಇದ್ದೇವೆ. ಮನಸ್ಸು ಬುದ್ಧಿ ಎಲ್ಲಿ ಹಲ್ಚಲಾಗದ ಹಾಗೆ ಅಚಲ ಸ್ಥಿತಿಯಲ್ಲಿ ಸ್ಥಿತರಾಗಿಸಿಕೊಳ್ಳುತ್ತದೆ. ಇವನ್ ಭೌತಿಕ ಶರೀರವೂ ಕೂಡ ಅಲಗಾಡ್ತಾ ಇಲ್ಲ. ಕಂಪ್ಲೀಟ್ ಬಾಬಾ 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 ಒಂದೇ ಧುನ್ನಲ್ಲಿ ಪರಮಾತ್ಮ ನೆನಪಿನ ಲಗನಿನಲ್ಲಿ ಮಗ್ನಾವಸ್ಥೆಯಲ್ಲಿ ಕುಳಿತುಕೊಂಡಿರುವ ಮಕ್ಕಳನ್ನು ಈಶ್ವರ ನೋಡುತ್ಸವಾಹ ಬಚ್ಚೆ. 95% ಮಕ್ಕಳು, 5% ಇನ್ನು ಮಕ್ಕಳು ಇಂಪ್ರೂವ್ ಆಗಬೇಕು. ಇನ್ನು ಮಕ್ಕಳು ಮನಸ್ಸು ಬುದ್ಧಿ ಅಲ್ಲಿ ಇಲ್ಲಿ ಹಲ್ದಾಡ್ತಾ ಇದೆ. ನೋಡ್ತಾ ಇದ್ದೀನಿ ಮಕ್ಕಳೇ, ನಾನು ನೋಡ್ತಾ ಇದ್ದೀನಿ ಅಂತಿದ್ರೆ ಬಾಪ್ದಾದ ಯಾರ ಮನಸ್ಸು ಬುದ್ಧಿ ಈಶ್ವರನೊಂದಿಗೆ ಈ ಸಮಯದಲ್ಲಿ ಅಂಟಿಕೊಂಡಿದೆ, ಮನ ಭವಸ್ಥೆಯಲ್ಲಿದೆ. ಬಾಬಾ 95% ಮಕ್ಕಳು ನನ್ನ ಮುದ್ದಾದ ಸಮೀಪದ ರಚನೆಗಳು. ಇನ್ನೂ 5% ಮಕ್ಕಳು ಬಹಳ ಸ್ಟ್ರಗಲ್ ಪಡ್ತಾರೆ, ಅರ್ಥಾತ್ ಮೆಹನತ್ ಪರಿಶ್ರಮ ಪಡ್ತಾ ಇದ್ದಾರೆ. ಅಂತಹ ಮಕ್ಕಳನ್ನು ಕೂಡ ತನ್ನ ಕಡೆ ಪ್ರತಿಯೊಂದು ಮಗು, ಆ 5% ಮಕ್ಕಳ ಬುದ್ಧಿಯನ್ನು ಕೂಡ ಪರಮಾತ್ಮ ತನ್ನ ಕಡೆ ಆಕರ್ಷಿತಗೊಳಿಸ್ತಾರೆ. ಪ್ರಾಕ್ಟಿಕಲ್ ಆಗಿ ಅಂತಹ ಮಕ್ಕಳಿಗೂ ಕೂಡ ಎಚ್ಚರಿಕೆಯನ್ನು ಮೂಡಿಸ್ತಾರೆ ಪರಮಾತ್ಮನ ಸಮೀಪದ ರಚನೆಗಳು, ಅವ್ಯಕ್ತ ಫರಿಸ್ತೆಗಳು, ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ದಾದಾರವರ ಸಮ್ಮುಖದಲ್ಲಿದ್ದೇವೆ. ಮನಾಭವಸ್ಥೆ ಬಾಪ್ದಾದ ಮುಗುಳು ನಗುಚ್ಚ ನಾವೆಲ್ಲ ಫರಿಸ್ತೆಗಳನ್ನು ನೋಡುತ್ತ ಅವರ ವರದಾನಿ ಹಸ್ತದಿಂದ ಅನುಭವಕ್ಕೆ ಬರಲಿ. ಅವರ ವರದಾನಿ ಹಸ್ತದಿಂದ, ಪರಮಾತ್ಮ ವರದಾನಿ ಹಸ್ತದಿಂದ ಬಾಪ್ದಾದಾರವರು ನಾವೆಲ್ಲ ಮಕ್ಕಳ ಪ್ರತಿಯೊಂದು ಮಗುವಿನ ತಲೆಯ ಮೇಲೆ ಪರಮ ಈಶ್ವರನ ವರದಾನಿ ಹಸ್ತ. ನೋಡಿ, ಕೋಟಿಯಲ್ಲಿ ಕೆಲವರು ಅನುಭವ ಮಾಡಲಿಕ್ಕೆ ಸಾಧ್ಯ. ಆ ಕೆಲವರುಗಳು ನಾವು 100% ಮಕ್ಕಳು ಯಾರೆಲ್ಲ ಜಾಯಿನ್ ಆಗಿದ್ದೇವೆ, ವಚನದಲ್ಲಿದ್ದೇವೆ. ಜಾಯಿನ್ ಆಗೋದ್ರಿಂದ ಮೊಬೈಲಿಂದ ಅಲ್ಲ, ಮನಸ್ಸು ಬುದ್ಧಿಯಿಂದ ಅಪ್ಪಾಜಿಯನ್ನೊಂದಿಗೆ ಜೋಡಿಸುವುದಕ್ಕೆ ಯೋಗ ಯೋಗ ಯೋಗ. ನೆನಪು ಲವಲೀನವಸ್ಥೆಯಲ್ಲಿ ಕೋಚಿಯಲ್ಲಿ ಕೆಲವರು ಪರಮಾತ್ಮ ಸಮೀಪದಲ್ಲಿ. ಬಾಪ್ದಾದಾರವರ ವರದಾನಿ ಹಸ್ತ ನಮ್ಮ ತಲೆಯ ಮೇಲಿದೆ, ಅನುಭವಕ್ಕೆ ಬರಲಿ. ಮೇರೆ ಲಾಡಲೆ ಮೀಠೆ ಪ್ಯಾರೆ ಸಿಕ್ಕಿಲ್ಲದೆ ಬಚ್ಚೆ ಸದಾ ನಿರೋಗಿ ಆತ್ಮ ಭವ, ನಿರಂತರ ಯೋಗಿ ಆತ್ಮ ಭವ, ನಿರ್ವಿಘ್ನ ಆತ್ಮ ಭವ, ಯೋಗೇ ಭವ ತಪಸ್ವಿ ಮುರತ್ ಆತ್ಮ ಭವದ ವರದಾನವನ್ನು ಕೊಡುತ್ತ ಮುಗುಳ್ನಗುತ್ತಿದ್ದಾರೆ ಬಾಪ್ದಾದ. ನಾವೆಲ್ಲ ಮಕ್ಕಳನ್ನು ಸೆಕೆಂಡಿನಲ್ಲಿ ತಮ್ಮ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತ
ಸಮಾವೇಶ ಮಾಡಿಕೊಂಡು ಸೆಕೆಂಡಿನಲ್ಲಿ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಸಂಗಮದ ಸ್ಥೂಲ ಮನೆಯಲ್ಲಿ ಮಧುಬನದ ಪಾಂಡವ ಭವನದ ಹಿಸ್ಟರಿ ಹಾಲಿನಲ್ಲಿ ಬಾಪ್ ದಾದಾರವರು ನಾವೆಲ್ಲ ಮಕ್ಕಳನ್ನು ಇಮರ್ಸ್ ಮಾಡಿದ್ದಾರೆ ನಾವೆಲ್ಲರೂ ಈಗ ಮನಸ್ಸು ಬುದ್ಧಿಯಿಂದ ಸಂಗಮದ ಸ್ಥೂಲ ಮನೆ ಮಧುಬನದ ಪಾಂಡವ ಭವನದ ಹಿಸ್ಟರಿ ಹಾಲಿನಲ್ಲಿದ್ದೇವೆ. ಎದುರುಗಡೆ ಮೊಮ್ಮ ಪ್ರತ್ಯಕ್ಷರಾಗಿದ್ದಾರೆ, ಅರ್ಥಾತ್ ಇಮರ್ಸ್ ಆಗಿದ್ದಾರೆ. ಬ್ರಹ್ಮ ಬಾಬಾ ಇಮರ್ಸ್ ಆಗಿದ್ದಾರೆ. ಅವರ ಭೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಪರ್ಮನೆಂಟ್ ಇದ್ದಾರೆ. ಬಾಪ್ ದಾದಾ ಇದ್ದಾರೆ ನಮ್ಮೆಲ್ಲರ ಸಮ. ಈಗ ನಮ್ಮ ಸುತ್ತಲೂ ಒಂದೊಂದು ವಿಚಿತ್ರ ಶಕ್ತಿಗಳಿದೆ. ಆ ವಿಚಿತ್ರ ಶಕ್ತಿ ಯಾವಾಗ ನಮ್ಮ ಸುತ್ತಲೂ ಇದೆ ಆವಾಗ ನಾನು ಡಬಲ್ ಶಕ್ತಿವಂತ ಆತ್ಮ ಆಗಿದ್ದೇನೆ. ಪ್ರಾಕ್ಟಿಕಲ್ ಡಬಲ್ ಶಕ್ತಿವಂತ ಆತ್ಮ ಅನುಭವಕ್ಕೆ ಬರಲಿ. ಎಲ್ಲ ಪೂರ್ವಜಾತ್ಮರು ನಮ್ಮ ಹಿಂದೆ ಇದ್ದಾರೆ. ಹಿಸ್ಟರಿ ಹಾಲಿನಲ್ಲಿ ಅನುಭವಕ್ಕೆ ಅನುಭವದಲ್ಲಿ ಬರ್ತಾ ಇದೆಯಾ? ಎಲ್ಲರೂ ಅನುಭವ ಮಾಡ್ತಾ ಇದ್ದೀವಿ. ಬಾಪ್ ದಾದಾ ಎದುರುಗಡೆ, ಮಮ್ಮ ಎದುರುಗಡೆ, ನಾವೆಲ್ಲರೂ ಮಧ್ಯದಲ್ಲಿ, ನಮ್ಮೆಲ್ಲರ ಸುತ್ತಲೂ ಪೂರ್ವಜಾತ್ಮರು ಎಲ್ಲರೂ ಇದ್ದಾರೆ. ದಾದಿಯರಿದ್ದಾರೆ, ದೀದಿ ಇದ್ದಾರೆ. ದಾದಿ, ದೀದಿ, ದಾದಾ, ಸೀನಿಯರ್ ಬ್ರದರ್ಸ್, ಎಲ್ಲ ಪೂರ್ವಜಾತ್ಮರು ನಮ್ಮ ಸುತ್ತಲೂ ಇದ್ದಾರೆ. ಈಗ ನಮ್ಮೆಲ್ಲರನ್ನು ಸರ್ಕಲ್ ರೂಪದಲ್ಲಿ ನಿಲ್ಲುವ ಹಾಗೆ ಸೂಚನೆ ಕೊಟ್ಟಿದ್ದಾರೆ ಬಾಪ್ ದಾದಾ. ನಾವೆಲ್ಲರೂ ಸರ್ಕಲ್ ರೂಪದಲ್ಲಿ ನಿಂತಿದ್ದೇವೆ. ನಮ್ಮೆಲ್ಲರ ಸುತ್ತಲೂ ಪೂರ್ವಜಾತ್ಮರಿದ್ದಾರೆ. ಪೂರ್ವಜಾತ್ಮರ ಆಶೀರ್ವಾದದ ಹಸ್ತ ನಮ್ಮ ತಲೆಯ ಮೇಲಿದೆ. ಅನುಭವಕ್ಕೆ ಬರಲಿ. ಪವಿತ್ರತೆಯ ಶಕ್ತಿಯನ್ನು, ಅದರ ಅವಶ್ಯಕತೆ ಇದೆ. ಪವಿತ್ರತೆಯ ಶಕ್ತಿಯ ಅವಶ್ಯಕತೆ ಇದೆ ಬ್ರಾಹ್ಮಣಾತ್ಮಗಳಿಗೆ. ಪ್ರಾಕ್ಟಿಕಲ್ ಪವಿತ್ರತೆಯ ಶಕ್ತಿ, ವೈಬ್ರೇಷನ್ಸ್, ಹೈ ಜಂಪ್ ಕೊಡಲಿದೆ. ಅನುಭವಕ್ಕೆ ಬರಲಿ. ನಮ್ಮೆಲ್ಲರ ತಲೆಯ ಮೇಲೆ ಎಲ್ಲ ಪೂರ್ವಜಾತ್ಮರ ಪವಿತ್ರತೆಯ ಹಸ್ತ ಇದೆ. ಜೊತೆಗೆ ಬಾಪ್ ದಾದಾರವರು ಎಲ್ಲ ಪೂರ್ವಜರಿಗೆ ಶಕ್ತಿಯನ್ನು ತುಂಬುತ್ತಿದ್ದಾರೆ. ಆ ಶಕ್ತಿಶಾಲಿ ಕಿರಣಗಳು ನಾನಾತ್ಮನ ಮಸ್ತಕದಲ್ಲಿ ತುಂಬಿಕೊಳ್ಳುತ್ತಿದೆ ನಿರಂತರವಾಗಿ. ಪವಿತ್ರತೆಯ ಶಕ್ತಿಯನ್ನು ಗ್ರಹಿಸಿ ನಾನಾತ್ಮ ಸೆಕೆಂಡಿನಲ್ಲಿ ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಪ್ರಾಕ್ಟಿಕಲ್ ಆಗಿ ಬರಬೇಕು. ಬರೀ ಹೇಳುವುದಕ್ಕೆ ಕೇಳುವುದಕ್ಕೆ ಎಲ್ಲ ಪ್ರಾಕ್ಟಿಕಲ್ ಮನಸ್ಸು ಬುದ್ಧಿ ಅಲ್ಲೇ ಅದನ್ನೇ ನೋಡಬೇಕು ದಿವ್ಯ ನೇತ್ರದಿಂದ. ಏನನ್ನ? ಶಾಂತಿ ಸ್ತಂಭವನ್ನು. ಹೇಗಿದೆ? ಟವರ್ ಆಫ್ ಪೀಸ್. ಟವರ್ ಆಫ್ ಪೀಸ್ ಅಂದ ತಕ್ಷಣ ನೋಡ್ತಾ ಇದ್ದೀವಿ, ಅಲ್ಲಿ ಬಾಪ್ ದಾದಾ ಇದ್ದಾರೆ. ಮುಗುಳ್ನಗ್ತಾ ಇದ್ದಾರೆ. ವಾಹ ಬಚ್ಚೆ ವಾಹ ಅಂತಿದ್ದಾರೆ. ಟವರ್ ಆಫ್ ಪ್ಯೂರಿಟಿ ಹತ್ತಿರ ಹೋದ್ರೂ ಕೂಡ ಪವಿತ್ರತೆಯ ಶಕ್ತಿಯನ್ನು ತುಂಬ ಮುಗುಳ್ನಗ್ತಾ ಇದ್ದಾರೆ ಬಾಪ್ ದಾದಾರವರು. ಟವರ್ ಆಫ್ ಮೈಟ್ನ ಹತ್ರ ಬಂದರೆ ಸರ್ವಶಕ್ತಿವಂತ ಸ್ತಂಭದಲ್ಲಿ ನಾವೆಲ್ಲ ಮಕ್ಕಳ ಮಸ್ತಕದಲ್ಲಿ ಸರ್ವಶಕ್ತಿಯ ಕಿರಣಗಳನ್ನು ಹರಡಿಸುತ್ತಿದ್ದಾರೆ. ಟವರ್ ಆಫ್ ನಾಲೆಜ್ನ ಹತ್ರ ಬಂದರೆ ಜ್ಞಾನದ ಪ್ರಕಾಶತೆ, ಪ್ರಾಕ್ಟಿಕಲ್ ಪ್ರಕಾಶತೆಯಲ್ಲಿ ನಾನಾತ್ಮ ಪವರ್ಫುಲ್ ಆಗಿ ನಿಧಾನವಾಗಿ ಬಾಪ್ ದಾದಾರವರ ಕಮರಾದಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದೇವೆ. ಎದುರುಗಡೆ ಬಾಪ್ ದಾದಾ ಅವರ ಮಸ್ತಕದಿಂದ ಪೌಂಚೇನು ರೂಪದಲ್ಲಿ ಸರ್ವಶಕ್ತಿಯ ಕಿರಣಗಳು ಹರಿದು ನಾನಾತ್ಮ ಮಸ್ತಕದಲ್ಲಿ ತುಂಬಿಕೊಳ್ಳುತ್ತಿದೆ. ಹಗೂರ ಬೈ ಡಿಫಾಲ್ಟ್ ಎಲ್ಲ ಚಿಂತೆಗಳು, ಎಲ್ಲ ಭಾರಗಳು, ಬೇಜಾರುಗಳು, ಭಯ, ಟೆನ್ಷನ್ಸ್ ಎಲ್ಲವನ್ನು ಈಶ್ವರನಿಗೆ ಸಂಪೂರ್ಣ ಸಮರ್ಪಿಸಿ ನಾನು ನನ್ನದು ಯಾವುದೂ ಇಲ್ಲ, ಎಲ್ಲ ಈಶ್ವರನಿಗೆ ಸಂಪೂರ್ಣ ಸಮರ್ಪಿಸಿದ್ದೇವೆ. ಸಂಪೂರ್ಣ ಸಮರ್ಪಿಸಿ ನಿಧಾನವಾಗಿ ಕುಟೀರಕ್ಕೆ ಬಂದು ಬಾಬರವರ ಜೊತೆಗೆ ಆತ್ಮಿಕ ವಾರ್ತಾಲಾಪ ಮಾಡ್ತಾ
ಪರಮಾತ್ಮ ಹೇಳಿಕೊಟ್ಟಿರುವ ಮೊದಲನೇ ಪಾಠ, ಮಗು ನೀನೊಂದು ಆತ್ಮ, ನಾನು ನಿನ್ನ ತಂದೆ ಪರಮ ಆತ್ಮ, ನಾನೂ ಬೆಂದು ನೀನೂ ಬೆಂದು. ಈ ಡ್ರಾಮಾ ಫುಲ್ ಸ್ಟಾಪ್ ಬೆಂದು. ಡ್ರಾಮಾದಲ್ಲಿ ಏನು ನಡೀತದೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೆಂದು. ಪರಮಾತ್ಮ ಮೊದಲನೇ ಪಾಠವನ್ನು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತರ್ತಾ ಇದ್ದೇನೆ. ನಾನಾತ್ಮ ಬಿಂದು 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 ಬಿಂದು. ನಾನಾತ್ಮ ಜ್ಯೋತಿ 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 ಜ್ಯೋತಿ. ಹೀಗೆ ನಿರಂತರ ತಪಸ್ಸನ್ನು ಮಾಡ್ತಾ ಮಾಡ್ತಾ ನಾನಾತ್ಮ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತನಾಗಿ ದೇಹದ ಬಾಣದಿಂದ ಮುಕ್ತನಾಗ್ತಾ ಹಗೂರನಾಗುತ್ತಿದ್ದೇನೆ. ಭೂಮಿಯ ಲಗಾವಿನಿಂದನೂ ಕೂಡ ಮುಕ್ತನಾಗಿ ಹಗೂರನಾಗಿದ್ದೇನೆ. ಈ ಹಳೆಯ ಪ್ರಪಂಚದ ಆಕರ್ಷಣೆಗಳಿಂದ ಮುಕ್ತನಾತ್ಮ. ಆತ್ಮ ಫರಿಸ್ತಾಗಿ ಸೂಕ್ಷ್ಮ ವತನದಲ್ಲಿ ಇಮರ್ಜ್ ಆಗಿದ್ದೇನೆ. ಸೆಕೆಂಡಿನಲ್ಲಿ ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಬಾಪ್ ದಾದಾರವರ ಸಮ್ಮುಖದಲ್ಲಿ ಇಮರ್ಜ್. ಅವ್ಯಕ್ತ ಬಾಪ್ ದಾದ ಮುಗುಳ್ನ ಗುಚ್ಛ, ಆವೋ ಮೇರೆ ಲಾಡಲೆ ಮೆಚ್ಚ ಪ್ಯಾರೆ ಬಚ್ಚೆ ಆವೋ ಎನ್ನುತ್ತ ನಾವೆಲ್ಲ ಮಕ್ಕಳ ಕೈ ಹಿಡಿದು ಪರಮಾತ್ಮ ಬಾಪ್ ದಾದಾರವರು ನಮ್ಮೆಲ್ಲರನ್ನು ಎಚ್ಚರದ ಲೈಟ್ನ ಬಂಗಾರದ ಬೆಚ್ಚದ ಮೇಲೆ ಸೂಕ್ಷ್ಮ ವತನದಲ್ಲಿ ಸುಗಂಧ ಭರಿತ ಹೂಗಳ ಮಧ್ಯದಲ್ಲಿ ನಾವೆಲ್ಲ ಅವ್ಯಕ್ತ ಫರಿಷ್ಠೆಗಳನ್ನು ತಮ್ಮ ಛತ್ರಛಾಯೆಯಲ್ಲಿ ಕೂರಿಸಿಕೊಳ್ಳುತ್ತಿದ್ದಾರೆ. ಅನುಭವಕ್ಕೆ ಬರಲಿ. ಪರಮಾತ್ಮ ಛತ್ರಛಾಯೆಯಲ್ಲಿ ಸೂಕ್ಷ್ಮ ವತನದಲ್ಲಿ ನಾವೆಲ್ಲರೂ ಅವ್ಯಕ್ತ ಫರಿಷ್ಠೆಗಳಾಗಿ ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ದಾದಾರವರ ಸಮ್ಮುಖದಲ್ಲಿ ಕುಳಿತು ಅವ್ಯಕ್ತ ವಾಣಿಯನ್ನು ಆಲಿಸುತ್ತಿದ್ದೇವೆ. ಮನ್ ಮನಾಭಾವ ಏಕಾಗ್ರಚಿತ್ತ ಏಕ ರಸ ಸ್ಥಿತಿ ಏಕಾಂತವಾಸಿ ಮನ್ ಮನಾಭಾವ. ಮನ್ಮನಾಭವ ಮನ್ಮನಾಭವ. ಬಾಪ್ ದಾದಾ ಎಲ್ಲ ಮಕ್ಕಳು ತಪಸ್ವಿ ಮೂರ್ಛರು, ತ್ಯಾಗಮೂರ್ಛರು, ವಿಧಾತ ವಿಶ್ವ ರಾಜ್ಯಾಧಿಕಾರಿಗಳು. ವಿಧಾತರಾಗಬೇಕು, ತಪಸ್ವಿ ಮೂರ್ಛರಾಗಬೇಕು ಅಂತ ಹೇಳ್ತಾ ಇದ್ರು ಬಾಬರವರು ಲಾಸ್ಟ್ ಮುರಳಿಯಲ್ಲಿ ಅಲ್ವಾ. ಎಲ್ಲರೂ ಕೇಳಿಸ್ಕೊಂಡ್ರು. ಸಚ್ಚೆ ಸೇವಾದಾರಿಕೆ ನಿಶಾನಿ ಬಾಬಾ ಹೇಳ್ತಾರೆ. ಜ್ಞಾನ ಸೂರ್ಯ ತಥ ಜ್ಞಾನ ಚಂದ್ರಮ ಬಾಪ್ ದಾದಾ ಬೋಲಿ ನೋಡಿ. ಜ್ಞಾನ ಸೂರ್ಯ ಜೊತೆಗೆ ಜ್ಞಾನ ಚಂದ್ರಮ. ಬಾಪ್ ದಾದಾ, ಬಾಪ್ और दादा, सूर्य और चंद्र. ಯಾರು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಯಾರ್ಯಾರು ಇಬ್ಬರು ಹೇಳ್ತಾ ಇದ್ದಾರೆ ನಮ್ಮೆಲ್ಲರಿಗೂ. आज ज्ञान सूर्य ज्ञान चंद्रमा अपने धरती के सितारा मंडल में सभी सितारों को देख रहे हैं. ಯಾರು ನೋಡ್ತಾ ಇದ್ದಾರೆ ಈ ದಿನ? ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ತಮ್ಮ ಧರತಿ ಭೂಮಿಯ ನಕ್ಷತ್ರ ಮಂಡಲದಲ್ಲಿ ಎಲ್ಲ ನಕ್ಷತ್ರಗಳನ್ನು ನೋಡ್ತಾ ಇದ್ದಾರೆ. सितारे सभी चमकते हुए अपनी चमक व रोशनी दे रहे हैं. ನಕ್ಷತ್ರಗಳೆಲ್ಲ ತಮ್ಮ ಹೊಳಪು ಬೆಳಕನ್ನು ಕೊಡ್ತಾ ಇದ್ದವೆ. ಭಿನ್ನ ಭಿನ್ನ ಸಿತಾರೆ, ಭಿನ್ನ ಭಿನ್ನ ಪ್ರಕಾರದ ನಕ್ಷತ್ರಗಳಿದ್ದಾವೆ. कोई विशेष ज्ञान सितारे है, कोई सहज योगी सितारे है, कोई ಗುಣದಾನ ಮೂರ್ತ ಸಿತಾರೆ ಹೇ. ನೋಡಿ ಬಾಬಾ ವಿಶೇಷ 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 ಎಲ್ಲ ಮಕ್ಕಳ ವಿಶೇಷತೆಯನ್ನು ನೋಡ್ತಾವೆ. ಎಲ್ಲರನ್ನೂ ಹೊಗಳ್ತಾ ಬಾಬಾ ಹೇಳ್ತಾರೆ ವಿಶೇಷ ಜ್ಞಾನ ಸಿತಾರೆಯರಿದ್ದೀರಿ, ಜ್ಞಾನ ನಕ್ಷತ್ರಗಳು. ಮತ್ತು ಕೆಲವೊಬ್ಬರು ಸಹಜ ಯೋಗಿ ನಕ್ಷತ್ರಗಳಿದ್ದೀರಿ, ಇನ್ನು ಕೆಲವೊಬ್ಬರು ಗುಣದಾನ ಮೂರ್ತ ನಕ್ಷತ್ರಗಳಿದ್ದೀರಿ ಅಂತಾರೆ ಬಾಪ್ರವರು. कोई निरंतर सेवादारी सितारे है, इन ಕೆಲವೊಬ್ಬರು ನಿರಂತರ ಸೇವಾದಾರಿ ನಕ್ಷತ್ರಗಳಿದ್ದಾರೆ. कोई सदा संपन्न सितारे है, इन ಕೆಲವೊಬ್ಬರು ಸದಾ ಸಂಪನ್ನ ನಕ್ಷತ್ರಗಳಿದ್ದಾರೆ. सबसे श्रेष्ठ है हर सेकंड सफलता के सितारे. अंडरलाइन ಪರಮಾತ್ಮ ನೋಡ್ತಾ ಇದ್ರೆ ಎಲ್ಲರದ್ದು ಅಟೆನ್ಷನ್ ಇದೆಯಾ? ಪಕ್ಕ
ಪಕ್ಕಾ ಬಾಬರವರ ಜೊತೆಗೆ ಮನಸ್ಸು ಬುದ್ಧಿ ಜೋಡಿದೆಯಾ? ಪಕ್ಕಾ. ನಮ್ಮ ಆತ್ಮ ಸಾಕ್ಷಿ ಕೇಳ್ರಿ, ಸಾಕ್ಷಿಯಾಗಿ ನೋಡ್ತಾ ಇದ್ದೇವೆ. ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ನಿಜವಾಗಲೂ ಬಾಪ್ದಾದಾರವರ ಸಮ್ಮುಖದಲ್ಲಿ ಇದ್ದೀವಾ? ಬರೀ ಆಡಂಬರ ಏನಿಲ್ಲ ತಾನೆ. ಪ್ರಾಕ್ಟಿಕಲ್ ಮನಸ್ಸು ಬುದ್ಧಿ ಸೂಕ್ಷ್ಮ ವತನದಲ್ಲಿ ಪರಮ ಈಶ್ವರನ ಸಮ್ಮುಖದಲ್ಲಿದೆ. ಯಾವುದೇ ಹಲ್ಚಲಿಲ್ಲ. ನಾನು ಬಾಪ್ದಾದ ನನ್ನ ಪರಿವಾರ ವತನದಲ್ಲಿ ಸಬ್ಸೆ ಶ್ರೇಷ್ಠ ಹೇ ಹರ್ ಸೆಕೆಂಡ್ ಸಫಲತಾ ಕೆ ಸಿತಾರೆ. ನೋಡಿ, ಎಲ್ಲ ನಕ್ಷತ್ರಗಳಿಂತ ಶ್ರೇಷ್ಠ ನಕ್ಷತ್ರ, ಪ್ರತಿ ಸೆಕೆಂಡ್ ಸಫಲತೆಯ ನಕ್ಷತ್ರ. साथ कोई सिर्फ उम्मीदों के सितारे भी हैं. कहाँ उम्मीदों के सितारे और कहाँ सफलता के सितारे. दोनों में महान अंतर है, लेकिन है दोनों सितारे. और हर एक भिन्न भिन्न सितारों का विश्व की आत्माओं पर, प्रकृति पर अपना अपना प्रभाव पड़ रहा है. ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೀರಿ ಎಲ್ಲರೂ. ಅಟೆನ್ಷನ್, ಪಕ್ಕಾ ಅಟೆನ್ಷನ್. ಬಾಬರವರನ್ನು ನೋಡ್ತಾ ಇದೆ. ಮನಸ್ಸು ಬುದ್ಧಿ ಏಕಾಗ್ರ. ಪಕ್ಕಾ ಬಾಬರವರನ್ನು ನೋಡ್ತಾ ಇದೆ. ಬಾಬಾ ನೋಡ್ತಾ ಇದ್ದಾರೆ. ಅವರ ನಯನದಿಂದ ಕರೆಂಟ್ ಸೂಕ್ಷ್ಮವತನದಲ್ಲಿ ನಮ್ಮೆಲ್ಲರನ್ನ ನಕ್ಷತ್ರದ ರೂಪದಲ್ಲಿ ಪರಮಾತ್ಮ ನೋಡ್ತಾ ಇದ್ದಾರೆ. ಬಾಬಾ ಏನು ಹೇಳಿದರು? ಕೆಲವೊಬ್ಬರು ಸೆಕೆಂಡಿನಲ್ಲಿ ಸಫಲತೆಯ ನಕ್ಷತ್ರಗಳು, ಜೊತೆಗೆ ಕೆಲವರು ಬರೀ ಭರವಸೆಯ ನಕ್ಷತ್ರಗಳು ಇದ್ದೀರಿ. ಬರೀ ಭರವಸೆ. ಎಲ್ಲಿ ಭರವಸೆಯ ನಕ್ಷತ್ರ, ಎಲ್ಲಿ ಸಫಲತೆಯ ನಕ್ಷತ್ರ. ಎರಡರಲ್ಲೂ ಮಹಾನ್ ಅಂತರ ಇದೆಯಲ್ವಾ? ಆದರೆ ಇರೋದು ಎರಡು ನಕ್ಷತ್ರಗಳು. ಹಾಗೂ ಪ್ರತಿಯೊಂದು ಭಿನ್ನ ಭಿನ್ನ ನಕ್ಷತ್ರದ ವಿಶ್ವದ ಆತ್ಮಗಳ ಮೇಲೆ, ಪ್ರಕೃತಿಯ ಮೇಲೆ ತಮ್ಮ ತಮ್ಮ ಪ್ರಭಾವ ಬೀಳ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಬೀಳ್ತಾ ಇದೆ ತಾನೆ. ಪ್ರತಿಯೊಂದು ಆತ್ಮ ನಕ್ಷತ್ರ ರೂಪದಲ್ಲಿ ವಿಶ್ವದ ಆತ್ಮಗಳ ಮೇಲೆ ಪ್ರಕೃತಿ ತಮ್ಮ ತಮ್ಮ ಪ್ರಭಾವವನ್ನು ಬೀರಿಸ್ತಾ ಇದೆ. ಸಫಲತೆಯ ಸಿತಾರೆ ನಾಲ್ಕು ಕಡೆ ತನ್ನ ತನ್ನ ಉಮ್ಮಂಗ ಉತ್ಸಾಹದ ಪ್ರಭಾವವನ್ನು ಹರಡಿಸುತ್ತಿದೆ, ಹಾಕುತ್ತಿದೆ. ಯಾವುದು? ಸಫಲತೆಯ ನಕ್ಷತ್ರ, ಸಫಲತಾ ಸಿತಾರ. ಸಫಲತಾಕ್ಕೆ ಸಿತಾರೆ ಯಾರು? ನಾವುಗಳು. ಏನು ಮಾಡ್ತಾ ಇದ್ದೀವಿ? ಸಫಲತೆಯ ನಕ್ಷತ್ರ ನಾಲ್ಕು ಕಡೆ ತಮ್ಮ ಉಮ್ಮಂಗ ಉತ್ಸಾಹದ ಪ್ರಭಾವವನ್ನು ಹಾಕ್ತಾ ಇದ್ದಾರೆ. ನೋಡಿ, ಈಗ ಉಮ್ಮಂಗ ಉತ್ಸಾಹದ ಪ್ರಭಾವ ಅಂದರೆ ನಿಮ್ಮ ಅಕ್ಕಪಕ್ಕದವ್ರು ಅಂದ್ಕೊಳ್ತಿರ್ಬೇಕು, ಅಥವಾ ನಿಮ್ಮ ಮನೆಯಲ್ಲೇ ಆತ್ಮಗಳು ಅಂದ್ಕೊಳ್ತಿರ್ಬೇಕು. ಏನು ಸಿಕ್ಕಿರಬೇಕಪ್ಪ, ಎವ್ರಿ ಡೇ 9 ಗಂಟೆ ಅಥವಾ ಮೊಬೈಲ್ ಹಿಡ್ಕೊಂಡು ಮಗ್ನವಸ್ಥೆಯಲ್ಲಿ ಕುತ್ಕೊಂಡ್ಬಿಡ್ತಾರೆ ಇವರು. ದೇವತೆಗಳ ಕುತ್ಕೊಂಡು ಬಿಡ್ತಾರಲ್ಲ ಇವರು. ಎಲ್ಲೂ ಯಾವ ಕಡೆನೂ ಸೌಂಡ್ ಬಂದ್ರೂ ನೋಡೋದಿಲ್ಲ, ಎಷ್ಟು ಸೌಂಡ್ ಬಂದರೂ ನೋಡೋದಿಲ್ಲ. ಹಾಗಾಗಿ ಕುತ್ಕೊಂಡಿದ್ವಿ ನಾವೆಲ್ಲರೂ. ನೋಡಿ, ಇವಾಗ ಉದಾಹರಣ ಮೂರ್ತಿಗಳು ಅಂತ ಹೇಳಿಸ್ಕೊಳ್ತೀವಿ ಪ್ರಾಕ್ಟಿಕಲ್ ಆಗಿ. ನೋಡಿ, ನೋಡಿದವ್ರಿಗೆಲ್ರಿಗೂ ಪ್ರಭಾವ ಬೀರ್ತಾ ಇರ್ತದೆ. ಇವಾಗ ನೋಡ್ಕೊಳ್ಬೇಕಾರೆ ಅಕ್ಕಪಕ್ಕದಲ್ಲಿ ಯಾವುದೇ ಆತ್ಮ ಇದ್ದರೂ ಆಶ್ಚರ್ಯ ಅನ್ನಿಸ್ತಿರ್ತದೆ. ಏನೋ ಒಂದು ತಾಕತ್ತಿದೆಯಲ್ಲ ಇವರಲ್ಲಿ. ಮನಸ್ಸು ಬುದ್ಧಿಯನ್ನು ಕಂಟ್ರೋಲ್ ಮಾಡ್ತಾರಲ್ಲ ಈ ಸಮಯಕ್ಕೆ ಇವರು. 1 ಗಂಟೆ ಕಾಲ ಏನು ಸಿಗ್ತಿರ್ಬೋದು ಇವರಿಗೆ ಅಂತ. ಆ 1 ಗಂಟೆಗಳ ಕಾಲ ಆದರೂ ಮನಸ್ಸು ಬುದ್ಧಿಯನ್ನು ಕಂಟ್ರೋಲ್ ಮಾಡ್ತಾರೆ. ನಮ್ಮ ಮನಸ್ಸು ಸ್ಥಿತಿ 1 ಸೆಕೆಂಡ್ಗೂ ಕಂಟ್ರೋಲ್ ಆಗುವುದಿಲ್ಲ. ಇವರು ಹೇಗೆ ಕಂಟ್ರೋಲ್ ಮಾಡ್ತಿರ್ಬೋದು ವೆಂಕಟರೆಡ್ಡಿಯನ್ನವರೇ? ಹೇಗೆ ಕಂಟ್ರೋಲ್ ಮಾಡ್ತಿರ್ಬೋದು ನೀವು ಅಂತ ಬಾಬಾ ಅಂದರೆ ಅಕ್ಕಪಕ್ಕದಲ್ಲಿರೋರು ಯಾರೆಲ್ಲ ನೋಡಿ ವಿಚಾರ ಮಾಡ್ತಾ ಇರೋದನ್ನು ಬಾಬಾ ನೋಡಿ ಹೇಳ್ತಾ ಇದ್ದಾರೆ ನಮಗೆ. ನಮಗೆ ಗೊತ್ತಾಗಿಲ್ಲ ಸಮ್ಟೈಮ್. ಹೌದಾ, ಎಲ್ಲರೂ ಹಂಗೆ ಅಂದ್ಕೊಳ್ತಾರೆ ನಾನು ನೋಡಿ. ಅನಿತಾ ಅಕ್ಕೋರೆ ಪ್ರಾಕ್ಟಿಕಲಾಗಿ ಹಾಗೆ ಅಂದ್ಕೊಳ್ತಿದ್ದಾರೆ. ಶೈಲಾ ಅಕ್ಕೋರೆ ನಿಜವಾಗ್ಲೂ ಸಫಲತೆಯ ನಕ್ಷತ್ರಗಳು 4 ಕಡೆ ತನ್ನ ತನ್ನ ಉಮ್ಮಂಗ ಉತ್ಸಾಹದ ಪ್ರಭಾವ ಆಗ್ತಾ ಇದ್ದಿದೆ ಅಂದರೆ ಡೆಫಿನೆಟ್ಲಿ ಏನೋ ಸಿಕ್ಕಿದೆ ಇವರಿಗೆ. ಏನೋ ಸಿಕ್ಕಿದೆ. ಹಾಗಾಗಿ 1 ಗಂಟೆಗಳ ಕಾಲ ಎಷ್ಟು ಉಮ್ಮಂಗ ಉತ್ಸಾಹದಿಂದ ಎವ್ರಿ ಡೇ ಕನೆಕ್ಟ್ ಆಗ್ತಾರೆ ಮಾತೆಯರು, ಅಣ್ಣಂದಿರು. ಈ ಸಮಯಕ್ಕೆ ಏನು ಸಿಗ್ತಾ ಇರ್ಬೋದು ಇವರಿಗೆ ಅನ್ನುವಂತಹ ಪ್ರಭಾವ. ಅಂದರೆ ಬಾಬಾ ಹೇಳ್ತಾ ಇರೋದೇನೆಂದರೆ ನಮ್ಮ ಉಮ್ಮಂಗ ಉತ್ಸಾಹವೇ ಆ ಆತ್ಮಗಳ ಮೇಲೆ ಪ್ರಭಾವ ಬೀರ್ತಿದೆ ಅಂತಿದ್ದಾರೆ. उम्मीदों के सितारे स्वयं भी कभी मोहब्बत कभी मेहनत दोनों प्रभाव में रहने कारण दूसरों में कभी कभी मोहब्बत कभी मेहनत का प्रभाव डालते हैं. ಅಂಡರ್ಲೈನ್. ಇವಾಗ ಬಾಬಾ ಏನು ಹೇಳಿದ್ರು? ಸಫಲತೆಯ ನಕ್ಷತ್ರಗಳ ಬಗ್ಗೆ ಹೇಳಿದರು.
ಈಗ ಭರವಸೆಯ ನಕ್ಷತ್ರಗಳು ಸ್ವಯಂವನ್ನು ಆವಾಗವಾಗ ಪ್ರೀತಿ ಅಂದರೆ ಪರಮಾತ್ಮ ಪ್ರೀತಿ ಅಥವಾ ಸ್ವಯಂನ ಮೇಲೆ ಪ್ರೀತಿ, ಆವಾಗವಾಗ ಪರಿಶ್ರಮ ಎರಡರದ್ದೂ ಪ್ರಭಾವದಲ್ಲಿ ಇರುವುದರ ಕಾರಣ ಇನ್ನಿತರರಲ್ಲೂ ಕೂಡ ಅವಾಗವಾಗ ಪ್ರೀತಿ ಅವಾಗವಾಗ ಪರಿಶ್ರಮದ ಪ್ರಭಾವವನ್ನು ಹಾಕ್ತಾರೆ. ಅರ್ಥ ಆಗ್ತಿದೆಯಲ್ವಾ? ನಮ್ಮ ವೈಬ್ಸ್ ಹೇಗಿದೆ, ನಮ್ಮ ವೈಬ್ರೇಷನ್ಸ್ ಹೇಗಿದೆ, ಉಮ್ಮಂಗ ಉತ್ಸಾಹದಿದ್ದರೆ ಅಕ್ಕಪಕ್ಕದಲ್ಲಿ ಮತ್ತು ವಾಯುಮಂಡಲದ ಪ್ರಕೃತಿಯೂ ಕೂಡ ಉಮ್ಮಂಗ ಉತ್ಸಾಹದಾಗ್ಬಿಡ್ತದೆ. ಆತ್ಮಗಳು ಉಮ್ಮಂಗ ಉತ್ಸಾಹ, ಅಲ್ಲಿರುವ ಪ್ರಾಣಿ ಪಕ್ಷಿಗಳೆಲ್ಲರೂ ಉಮ್ಮಂಗ ಉತ್ಸಾಹ ಆಗ್ತಾರೆ. ಯಾವಾಗ ಸಫಲತೆಯ ನಕ್ಷತ್ರಗಳು ಯಾವಾಗ ಉಮ್ಮಂಗ ಉತ್ಸಾಹದ ಒಂದು ಪ್ರಭಾವವನ್ನು ಹಾಕಬಹುದು. ಹಾಗೆ ಭರವಸೆಯ ನಕ್ಷತ್ರಗಳು ಕೆಲವೊಬ್ಬರು ಇದೆ ರೀ, ಸ್ವಯಂ ಕೂಡ ಅವಾಗವಾಗ ಸ್ವಯಂನ ಮೇಲೆ ಪ್ರೀತಿ ಬರ್ತದೆ ಮತ್ತು ಅಪ್ಪಾಜಿ ಮೇಲೆ ಪ್ರೀತಿ ಬರ್ತದೆ. ಆವಾಗವಾಗ ಪರಿಶ್ರಮ, ಆವಾಗವಾಗ ಕಷ್ಟ, ಅಯ್ಯೋ ಕ್ಲಾಸ್ ಜಾಯಿನ್ ಆಗಬೇಕಲ್ಲ ಪಾಪ, ಅಯ್ಯೋ ಅಂದ್ಕೊಂಡು ಜಾಯಿನ್ ಆಗ್ತಿರ್ತಾರೆ. ಏನು ಬಿಡು ನಡೆಯುತ್ತೆ, ಅದರಲ್ಲಿ ಏನಿದೆ ಬಿಡು, ಬರೀ 500 ರೂಪಾಯಿದ ಅನುಭವ ಮಾಡ್ತಾರೆ, ಪರಮಧಾಮಕ್ಕೆ ಹೋಗ್ತಾರೆ. ಅದೇನು ದೊಡ್ಡ ಮಹಾ ಪದೇ 500 ರೂಪಾಯಿದ ಅನುಭವ ಮಾಡ್ತಾರೆ, ಬರೀ ಏನಿಲ್ಲ ಅದರಲ್ಲಿ. ನಾವೆಲ್ಲ ಸೆಂಟ್ರಿಗೆ ಹೋಗ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಹೀಗೆ ಪರಿಶ್ರಮ ಇನ್ನೊಂದು ಥರದ ಪರಿಶ್ರಮ ಇದೆ. ಇದೊಂದು ಥರ ಪರಿಶ್ರಮ, ಬೇರೆ ಥರದ ಪರಿಶ್ರಮ ಇರ್ತದೆ. ಪರಿಶ್ರಮ ಅಂದರೆ ಕಷ್ಟ ಆಗ್ತಿರ್ತದೆ. ಮನಸ್ಸು ಬುದ್ಧಿಯನ್ನು ಹಲ್ಚಲಿಂದ ಅಚಲ ಸ್ಥಿತಿಗೆ ತರಬೇಕು ಅಂದರೆ ಕಷ್ಟ ಆಗ್ತಿರ್ತದೆ. ಬರೀ ಸಂಕಲ್ಪಗಳೇ ಬರ್ತಿರ್ತವೆ, ಬೇರೆ ಸಂಕಲ್ಪಗಳು ಬರ್ತಿರ್ತವೆ. ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವ ತಾಕತ್ತಿರುವುದಿಲ್ಲ. ಇವರಿಗೆ ಭರವಸೆಯ ನಕ್ಷತ್ರ ಅಂತಾರೆ. ಭರವಸೆ ಮೇಲೆ ನಡೀತಾರೆ, ಅಷ್ಟಕ್ಕಷ್ಟೇ. ಅಂದರೆ ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ ಅಂತ. ಆಟೋಮೆಟಿಕ್ಕಾಗಿ ನಾವು ಹಂಗೂ ಇರ್ತೀವಿ ಹಿಂಗೂ ಇರ್ತೀವಿ ಅನ್ನೋರು ಅಕ್ಕಪಕ್ಕದಲ್ಲಿರೋರು ಕೂಡ ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ ಅಂತ ಪ್ರಾಕ್ಟಿಕಲಾಗಿ. कभी मेहनत का प्रभाव डालते, कभी मोहब्बत का प्रभाव डालते. आगे बढ़ने की उम्मीद रख बढ़ते जा रहे हैं तो हर एक अपने आपस से पूछो कि मैं कौन सा सितारा हूँ. ಪ್ರತಿಯೊಬ್ಬರು ತಮ್ಮ ಪರಸ್ಪರರಲ್ಲಿ ಕೇಳಿಸ್ಕೊಡ್ರಿ, ತಮ್ಮಷ್ಟಕ್ಕೆ ತಾವು ಕೇಳ್ಕೊಡ್ರಿ, ನಾನು ಯಾವ ಒಂದು ನಕ್ಷತ್ರ ಆಗಿದ್ದೇನೆ, ಭರವಸೆಯ ನಕ್ಷತ್ರವೋ ಅಥವಾ ಸಫಲತೆಯ ನಕ್ಷತ್ರನೋ, ಯಾವ ತರಹದ ನಕ್ಷತ್ರ ನಾನಾಗಿದ್ದೇನೆ, ಯಾವ ತರಹದ ನಕ್ಷತ್ರ ಆಗಿದ್ದೇನೆ. सभी में ज्ञान योग गुणों की धारणा और सेवा भाव है भी, लेकिन सब होते हुए भी किसमें ज्ञान की चमक है तो किसमें विशेष याद की योग की है. और कोई अपने गुण मूर्त की चमक से विशेष आकर्षित कर रहा है. चारों ही धारणा होते हुए भी परसेंटेज में अंतर है बच्चे. अर्थ ಆಗ್ತಿದೆಯಾ? 4 ಸಬ್ಜೆಕ್ಟ್ಗಳು ಬಂತಿಲ್ಲಿ. ಎಲ್ಲರಲ್ಲೂ ಜ್ಞಾನ ಇದೆ, ಯೋಗ ಇದೆ, ಗುಣಗಳ ಧಾರಣೆ ಇದೆ ಮತ್ತು ಸೇವೆಯ ಭಾವನೆ ಇದೆ, ಭಾವ ಇದೆ. ಆದರೆ ಎಲ್ಲ ಇದ್ದುಕೊಂಡು ಕೂಡ ಕೆಲವೊಬ್ಬರಲ್ಲಿ ಜ್ಞಾನದ ಹೊಳಪು ಇದೆ, ಕೆಲವೊಬ್ಬರಲ್ಲಿ ವಿಶೇಷ ನೆನಪಿದ್ದಿದೆ. ಅಂದರೆ ಬಾಬನ ನೆನಪು, ಯಾದ್, ಯೋಗ ಇದೆ, ವಿಶೇಷ ಯೋಗ ಇದೆ, ಯೋಗದ್ದಿದೆ. ಇನ್ನು ಕೆಲವೊಬ್ಬರಲ್ಲಿ ತಮ್ಮ ಗುಣಮೂರ್ತಿ ಹೊಳಪಿನಿಂದ ವಿಶೇಷ ಆಕರ್ಷಿತ ಆಗಿರುವಂಥವ್ರು ಆಕರ್ಷಣೆ ಮಾಡ್ತಾ ಇದ್ದೀರಿ. 4 ಧಾರಣೆ ಇದ್ದುಕೊಂಡು, 4 ಅಂದರೆ ಜ್ಞಾನ ಯೋಗ ಧಾರಣಾ ಸೇವಾ, 4 ಧಾರಣೆ ಇದ್ದುಕೊಂಡು ಕೂಡ ಪರ್ಸೆಂಟೇಜಲ್ಲಿ ಅಂತರ ಬೀಳ್ತಾ ಇದೆ. ಅರ್ಥ ಆಗ್ತಿದೆಯಾ? ಜ್ಞಾನದಲ್ಲಿ 100%, ಯೋಗದಲ್ಲಿ 100%, ಧಾರಣೆಯಲ್ಲಿ 80%, ಸೇವೆಯಲ್ಲಿ 50%. ಅಂತರ ಬಿತ್ತಲ್ವಾ? 4 ಇದ್ದೀವಿ, ಧಾರಣೆಯಲ್ಲಿ ಇದ್ದೀವಿ, ಆದರೂ ಕೂಡ ಪರ್ಸೆಂಟೇಜಲ್ಲಿ ಬರ್ತದೆ. इसलिए ಭಿನ್ನ ಸಿತಾರೆ ಚಮಕತೆ ಹುಯೇ ದಿಕ್ಕಾಯಿ ದೇ ರಹೆ. ಹಾಗಾಗಿ ಬೇರೆ ಭಿನ್ನ ತರಹದ ನಕ್ಷತ್ರಗಳು ಹೊಳೆಯುತ್ತಿರುವುದು ಕಂಡು ಬರ್ತಾ ಇದೆ. ಎಲ್ಲಿ? ವತನದಲ್ಲಿ ಧರತಿಯ ಸಿತಾರಿಯರು ಅಂತೆ. ಬಾಬಾ ಸ್ಟಾರ್ಟಿಂಗಲ್ಲಿ ಏನು ಹೇಳಿದರು? ನಾನು ವತನದಲ್ಲಿಂದ ನೋಡ್ತಾ ಇದ್ದೀನಿ ಯಾವ್ಯಾವ ಮಕ್ಕಳು ಹೇಗೆ ನೆನಪು ಮಾಡುವುದರಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ ಅಂತ ಬಾಬಾ ವತನದಲ್ಲಿ ನಿಂತುಕೊಂಡು ನೋಡಿದ್ರಲ್ವ, ಅದನ್ನೇ ಬಾಬಾ ಧರತಿಗೆ ಸಿತಾರೆ ಅಂತ ನಮ್ಮೆಲ್ಲರಿಗೂ ಭೂಮಿಯ ನಕ್ಷತ್ರಗಳು. यह रूहानी विचित्र तारामंडल है. ಇದು ಆತ್ಮಿಕ ವಿಚಿತ್ರ ತಾರಾಮಂಡಲವಾಗಿದೆ. ಅಂಡರ್ಲೈನ್, ಪ್ರಾಕ್ಟಿಕಲ್ ಹಾಗೆ ಇದೆ ನೋಡಿ. ಕೆಲವೊಬ್ಬರು ಭಾಳ ಚೆನ್ನಾಗಿ ಯೋಗ, ಭಾಳ ಚೆನ್ನಾಗಿ, ಕೆಲವೊಬ್ರಿಗೆ ಭಾಳ ಚೆನ್ನಾಗಿ ನಾಲೆಜ್ ಇರ್ತದೆ. ನಾಲೆಜ್ ಜೊತೆಗೆ ಯೋಗನೂ ಇರ್ತದೆ, ಧಾರಣೆ ಕಡಿಮೆ ಇರ್ತದೆ, ಧಾರಣಾ ಸ್ವರೂಪರು ಕಡಿಮೆ ಇರ್ತದೆ. ಕೆಲವೊಬ್ಬರು ನಾಲೆಜ್ ಇರ್ತದೆ, ಯೋಗ ಇರ್ತದೆ, ಜ್ಞಾನ ಇರ್ತದೆ, ಆದರೆ ಸೇವನೆ ಮಾಡ್ತಿರಂಗಿಲ್ಲ.
ಅದಕ್ಕೆ ಅಪ್ಪಾಜಿ ಈ ಆಧ್ಯಾತ್ಮಿಕ विचित्र तारामंडलवाಗಿದೆ. आप रूहानी सितारों का प्रभाव विश्व पर पड़ता है बच्चे. ನೋಡಿ ನಾವು ಸಫಲತೆಯ ನಕ್ಷತ್ರ ಆದರೆ ವಿಶ್ವದ ತುಂಬ ಉಮ್ಮಂಗ ಉತ್ಸಾಹದ ಒಂದು ವೈಬ್ರೇಷನ್ ಹರಡುತ್ತೆ. ನಾವು ಭರವಸೆಯ ನಕ್ಷತ್ರ ಆದರೆ ಆವಾಗವಾಗ ಪ್ರೀತಿ, ಆವಾಗವಾಗ ಪರಿಶ್ರಮ, ಇದರ ಒಂದು ಪರಿಣಾಮ ಬೀರ್ತದೆ. ಓಕೆನಾ? ಹಾಗಾಗಿ ಪರಮಾತ್ಮ ನೀವು ಆಧ್ಯಾತ್ಮಿಕ ನಕ್ಷತ್ರದ ಪ್ರಭಾವ ವಿಶ್ವದ ಮೇಲೆ ಬೀಳ್ತದೆ ಮಕ್ಕಳೇ, ಬೀಳ್ತಾ ಇದೆ. ನೋಡಿ ಯಾರ್ಯಾರು ಯಾವ ಸ್ಥೂಲ ಮನೆಯಲ್ಲಿದ್ದೀರಿ, ನಿಮ್ಮ ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀಳ್ತದೋ ಇಲ್ಲೋ? ಬೀಳ್ತದೆ ತಾನೆ? ಪ್ರಾಕ್ಟಿಕಲ್ ಆಗಿ ಬೀಳ್ತದೋ ಇಲ್ಲೋ? ನಮ್ಮ ವೈಬ್ರೇಷನ್ಸ್ ನಮ್ಮ ಅಂಗಸಂಗದಲ್ಲಿರೋರಿಗೆ ಹರಡುತ್ತೆ, ಪ್ರಾಕ್ಟಿಕಲಾಗಿ ಹರಡುತ್ತೆ ತಾನೆ? ಇಲ್ಲ, ಪಕ್ಕ ಹರಡುತ್ತೆ ತಾನೆ? ಸಂಘದ ರಂಗು ಹತ್ತತ್ತೆ ಅಂತ ಹೇಳ್ತೀವಲ್ಲ, ಇದೆ ಪ್ರಾಕ್ಟಿಕಲ್ ಆಗಿ. ಸಂಘದ ರಂಗು, ಭಾರತೀಯ ಕೊರೆ, ನಿಮ್ಮ ರಂಗು ಎರಡೂ ಪುಟಾಣಿಗಳ ಮೇಲೆ ಬಿದ್ದಿದೆ ತಾನೆ? ಎಷ್ಟು ಸುಂದರವಾಗಿ ಕಮ್ ಬೋಲೋ, ಧೀರೆ ಬೋಲೋ, ಮಧುರ್ ಬೋಲೋ, ಎಷ್ಟು ಮುದ್ದಾಗಿ ಹೇಳ್ತದೆ ಪರಿಸ್ತ. ಹಾಗೆ ವಿರಾಜ್ ಪ್ರತಿನಿತ್ಯ ಒಂದು ದಿನನೂ ಮಿಸ್ ಮಾಡಿದೆ 5 ಸ್ವರೂಪದ 30 ಸೆಕೆಂಡಲ್ಲಿ 5 ಸ್ವರೂಪ ಹೇಳಿ ಎಲ್ಲರೂ ನಗಿಸುತ್ತೆ. ಹಾಗೆ ಆಧ್ಯಾತ್ಮಿಕ ಲಿಟಲ್ ಆಂಜಲ್, ಹಾಗೆ ಚಿತ್ರ ಲಿಟಲ್ ಆಂಜಲ್, ಧನುಷ್ ಲಿಟಲ್ ಆಂಜಲ್, ಎಲ್ಲ ವಿಶೇಷ ಮಕ್ಕಳಿದ್ದಾರೆ ತಾನೆ? ಯಾರ ಒಂದು ಪರಿಣಾಮದಿಂದ ಆ ಮಕ್ಕಳು ಹಾಗೆ ಚೇಂಜಸ್ ಆಗಿದ್ದಾರೆ? ಭಾರತೀಯ ಕೊರೆ, ನಿಮ್ಮ ಪ್ರಭಾವ ಆ ಮಕ್ಕಳ ಮೇಲೆ ಬಿದ್ದಿದೆ. ಗಿರಿಜಾ ಕೊರೆ, ನಿಮ್ಮ ಪ್ರಭಾವ. ಸರೋಜ ಕೊರೆ, ನಿಮ್ಮ ಪ್ರಭಾವ ನಿಮ್ಮ ಮನೆಯಲ್ಲಿ ಪ್ರಭಾವ ಬೀಳ್ತಾ ಇದೆ, ಪ್ರಾಕ್ಟಿಕಲ್ ಪ್ರಭಾವ ಬೀಳ್ತಾ ಇದೆ. ಸತ್ಯಭಾಮ ಕೊರೆ, ಪ್ರಾಕ್ಟಿಕಲ್ ಪ್ರಭಾವ, ಪ್ರಾಕ್ಟಿಕಲ್ ನೋಡಿ ಬೇಕಂದ್ರೆ ಗೋವಿಂದನವ್ರೆ, ಸ್ಫೂರ್ತಿ ಲಿಟಲ್ ಆಂಜಲ್, ಎಲ್ಲರೂ ಬಾಬಾ ನೋಡ್ತಾ ಇದ್ದಾರೆ. ಯಾಕೆ ಅಂದರೆ ಯಾವ್ಯಾವ ಮಕ್ಕಳು ಎಷ್ಟೆಷ್ಟು ಪ್ರಾಕ್ಟಿಕಲ್ ಪಾಸಿಟಿವ್ ವೈಬ್ರೇಷನ್ಸನ್ನು ಪರಿಣಾಮವನ್ನು ಬೀರಿಸ್ತಾ ಇದ್ದೀರಿ ವಿಶ್ವದ ಮೇಲೆ ಅನ್ನೋದನ್ನು ಬಾಬಾ ಚೆಕ್ ಮಾಡ್ತಾ ಇದ್ದಾರೆ. ನಾವು ಹೇಗಿದ್ದೀವಿ ಹಾಗೆ ನಮ್ಮ ಅಂಗಸಂಗದಲ್ಲಿರೋರು ಇದ್ದಾರೆ ಪ್ರಾಕ್ಟಿಕಲ್ಲಾಗಿ, ಅಥವಾ ಅವರಿದ್ದ ಹಾಗೆ ನಾವು ಆಗಿದ್ದೀವಾ? ಚೆಕ್ ಮಾಡ್ಕೋಬೇಕು. ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳೆಲ್ಲ. ಹಾಗಾದರೆ ಇವತ್ತಿನಿಂದ ನಮ್ಮ ಹಾಗೆ ಅವರನ್ನು ಮಾಡಬೇಕು. ನಮ್ಮ ಹಾಗೆ ಅಂದರೆ ಏನು? ಬಾಬನ ನೆನಪಿನ ಲಗ್ಗಣ್ಣಿನಲ್ಲಿದ್ದು ಶಕ್ತಿಯನ್ನು ಪಡೆದು ಶಕ್ತಿಯನ್ನು ವಾಯುಮಂಡಲದಲ್ಲಿ ಹರಡಿಸಿ ಅಂಗಸಂಗದ ಆತ್ಮಗಳಿಗೆ ಹರಡಿಸಿ ಆತ್ಮಗಳನ್ನು ಶಾಂತಚಿತ್ತದವರನ್ನಾಗಿ ಮಾಡುವಂಥದ್ದು. ಹಾಗೆ ಮಾಡ್ತಾ ಇದ್ದೀವಾ? ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿಕೊಡ್ರಿ. ಜೈ ಶ್ರೀನಿವಾಸಕ್ಕೋರಿ, ನಿಮ್ಮನ್ನು ನೋಡಿ ನಿಮ್ಮ ಮನೆಯಲ್ಲಿ ಒಂದು ಲಿಟಲ್ ಆಂಜಲ್ ರೆಡಿ ಆಗ್ತಾ ಇದೆ. ಕರೆಕ್ಟಾ? ಬಾಬನ ಮಗು ಆಗ್ತಾಯಿದೆ ಇದ್ದಾರೆ, ಆದರೆ ನಿಮ್ಮ ಪರಿಣಾಮ ಅವರಿಗೆ ಬೀಳ್ತಾ ಇದೆ. ಹಾಗಾಗಿ ಅವರಿಗೂ ವೈಬ್ಸ್ ಹರಡ್ತಾ ಇದೆ ಪ್ರತಿನಿತ್ಯ. ಪ್ರಾಕ್ಟಿಕಲ್ ಮಂಗಳಾಕೋರೆ, ಎಷ್ಟು ಆತ್ಮಗಳಿಗೆ ಪ್ರಭಾವ ಬೀರಿಸ್ತಾ ಇದ್ದೀರಿ ಪ್ರತಿನಿತ್ಯ, ಎವ್ರಿ ಡೇ ನಡೀತಾ ಇದೆ ತಾನೆ ಪ್ರಾಕ್ಟಿಕಲ್ ಜೀವನದಲ್ಲಿ? ಸುಲೋಚನಕ್ಕೋರೆ ನಡೀತಾ ಇದೆ. ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ಏನು ಹೇಳ್ತಿದ್ದಾರೆ? ನೀವು ಆಧ್ಯಾತ್ಮಿಕ ನಕ್ಷತ್ರಗಳ ಪ್ರಭಾವ ವಿಶ್ವದ ಮೇಲೆ ಬೀಳ್ತದೆ ಮಕ್ಕಳೇ, ಬೀಳ್ತಾ ಇದೆ ಪ್ರಾಕ್ಟಿಕಲ್ ಆಗಿ. ಓಕೆ, ಸರೋಜಕ್ಕೋರಿ ನೋಡಿ, ಚಿತ್ರ ಲಿಟಲ್ ಆಂಜಲ್ ಹೇಗೆ ನಿಮ್ಮ ಮಾತು ಕೇಳಿಕೊಂಡು ಅದು ವಿಶೇಷ फरिश्ता आಗಿದೆ. तो विश्व के स्थूल सितारों का भी प्रभाव विश्व पर पड़ता है. जितना शक्तिशाली आप स्वयं सितारे बनते हो उतना विश्व की आत्माओं पर प्रभाव पड़ रहा है बच्चे, और आगे पड़ता ही रहेगा. अंडरलाइन ಇವಾಗಲೂ ಪರಿಣಾಮ ಬೀರ್ತಾ ಇದೆ, ಮುಂದೂ ಕೂಡ ಪ್ರಭಾವ ಬೀರ್ತದೆ. ಎಷ್ಟೆಷ್ಟು ನೀವು ಶಕ್ತಿಶಾಲಿ ಆತ್ಮಗಳಾಗಿದ್ದೀರಿ, ಶಕ್ತಿಶಾಲಿ ನಕ್ಷತ್ರಗಳಾಗ್ತೀರಿ, ಅಷ್ಟಷ್ಟು ವಿಶ್ವದ ಆತ್ಮಗಳ ಮೇಲೆ ಪ್ರಭಾವ ಬೀಳ್ತದೆ. ನಾಟ್ ಓನ್ಲಿ ಬರೀ ನಮ್ಮ ಮನೆಯಲ್ಲಿರುವ ಆತ್ಮಗಳ ಮೇಲೆ ಅಷ್ಟೇ ಪರಿಣಾಮ ಅಲ್ಲ, ಅಂಗಸಂಗದಲ್ಲಿ ಬರುವಂಥ ಆತ್ಮಗಳಷ್ಟೇ ಅಲ್ಲ, ವಿಶ್ವದಲ್ಲಿರುವ ಆತ್ಮಗಳು. ಆ ಆತ್ಮಗಳು ನೀವು ಎಲ್ಲೋ ಮಾರ್ಕೆಟಲ್ಲಿ ನಡ್ಕೊಂಡು ಹೋದರೆ ಏನೋ ಒಂದು ವೈಬ್ಸ್, ಶಕ್ತಿಶಾಲಿ ವೈಬ್ಸ್
ವೈಬ್ರೇಷನ್ಸ್ ಅವರಿಗೆ ಅನುಭವಕ್ಕೆ ಬರ್ತದೆ, ಎಷ್ಟು ಶಾಂತಿಯಲ್ಲಿ ಬರ್ತದೆ ಅವರಿಗೆ, ಪ್ರಾಕ್ಟಿಕಲಾಗಿ ಅನುಭವ ಬರ್ತದೆ. ಇವರು ಇಲ್ಲಿ ಜಸ್ಟ್ ಹಾದೋದ್ರು ಎಷ್ಟೊಂದು ಶಾಂತಿ ಬಂತಲ್ಲಪ್ಪ ಅಂತ ಫೀಲಿಂಗಲ್ಲಿ ಬರ್ತಾರೆ. ಜಿतना शक्तिशाली आप स्वयं सितारे बनते हो उतना विश्व की आत्माओं पर प्रभाव पड़ रहा है बच्चे, और आगे पढ़ते ही रहेगा. अंडरलाइन. जैसे जितना घोर अंधियारा होता है तो सितारों की रिमझिम ज़्यादा स्पष्ट दिखाई देती है. अंडरलाइन. ಎಷ್ಟೆಷ್ಟು ಕತ್ತಲು ಏನು ಹೇಳ್ತೀರಿ, ಕಗ್ಗತ್ತಲು, ಕತ್ತಲು ಅಂದರೆ ಕಗ್ಗತ್ತಲು ಅಂತ ಹೇಳ್ತೀರಿ, ಕಗ್ರಾಸ್ ಅಂತ ಹೇಳ್ತೀರಲ್ಲ, ಎಷ್ಟೆಷ್ಟು ಕಗ್ಗತ್ತಲು ಆಗ್ತಾ ಹೋಗ್ತದೆ, ಅಷ್ಟಷ್ಟು ಆ ಕಗ್ಗತ್ತಲೆಯಲ್ಲಿ ನಾವಾತ್ಸಮಗಳು ಹೊಳಿತೇವೆ. ಅದರ ಒಂದು ರಿಮ್ಜಿಮ್ ಜಾಸ್ತಿ ಸ್ಪಷ್ಟವಾಗಿ ಕಾಣಬರ್ತದೆ. ಅರ್ಥ ಆಗ್ತಿದೆಯಾ? ಕತ್ತಲೆಯಲ್ಲಿ ಒಂದು ದೀಪವನ್ನು ಹಚ್ಚಿ ನೋಡಿ, ಅದು ದೀಪದ್ದು ಹೊಳಪು ಇರ್ತದೆ, ಬೇರೆ ಏನು ಕಾಣಿಸ್ತಾ ಇರೋಂಗಿಲ್ಲ. ಹಾಗೆ ನಾನಾತ್ಸಮನ ಹೊಳಪು, ಪ್ರಾಕ್ಟಿಕಲ್ ಹೊಳಪು, ಅಜ್ಞಾನದ ಕತ್ತಲಿದೆ ವಿಶ್ವದಲ್ಲಿ. ನಾನು ಹಾದು ಹೋದರೆ ಆ ಒಂದು ಪ್ರಕಾಶತೆ, ನಾನಾತ್ಮ ನಕ್ಷತ್ರದ ಒಂದು ರಿಮ್ಜಿಮ್ ಜಾಸ್ತಿ ಸ್ಪಷ್ಟ ಕಂಡು ಬರಬೇಕು, ಕಂಡು ಬರ್ತದೆ ಅನ್ನುವಂಥ ಮಾತನ್ನು ಈಶ್ವರ ಸ್ಪಷ್ಟ ಮಾಡ್ತದೆ. ऐसी अप्राप्ति का अंधकार बढ़ता जा रहा है और जितना बढ़ता जा रहा है बढ़ता जाएगा उतना ही आप रूहानी सितारों का विशेष प्रभाव अनुभव करते जाएंगे. अंडरलाइन. ಹೇಗೆ ಅಪ್ರಾಪ್ತಿಯ ಅಂಧಕಾರ, ಅಪ್ರಾಪ್ತಿಯ ಕತ್ತಲು ಜಾಸ್ತಿ ವೃದ್ಧಿ ಆಗ್ತಾ ಹೋಗ್ತಾ ಇದೆ, ಹಾಗೂ ಅಷ್ಟೇ ಜಾಸ್ತಿ ಆಗ್ತಾ ಹೋಗ್ತದೆ, ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಕತ್ತಲು, ಕಗ್ಗತ್ತಲು. ಕತ್ತಲು ಅಂದರೆ ಅರ್ಥ ಆಗ್ತಿದೆ, ಅಜ್ಞಾನದ ಕತ್ತಲು ಅರ್ಥ ಆಗ್ತಿದೆ ಎಲ್ರಿಗೂ. ಯಾರು ಏನು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ, ದುಃಖದಲ್ಲಿದ್ದಾರೆ ಎಲ್ಲ ಆತ್ಮಗಳು, ಕಷ್ಟದಲ್ಲಿದ್ದಾರೆ ಎಲ್ಲ ಆತ್ಮಗಳು, ತಾವೇನು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ ಆತ್ಮಗಳಿಗೆ. ಪಾಪ ಆತ್ಮದಲ್ಲಿ ತಾಕತ್ತಿಲ್ಲ, ಕತ್ತಲು ವೃದ್ಧಿ ಆಗ್ತಾ ಹೋಗ್ತದೆ. ಹೆಂಗೆ ಆ ವೃದ್ಧಿ ಕತ್ತಲು ಗ್ರಾಸ್ ಆಗ್ತಾ ಹೋಗ್ತದೆ, ಅಷ್ಟು ನೀವು ಆತ್ಮಿಕ ನಕ್ಷತ್ರಗಳ ವಿಶೇಷ ಪ್ರಭಾವ ಅನುಭವ ಮಾಡ್ತಾ ಹೋಗ್ತಾರೆ. ನಾವು ಅನುಭವ ಮಾಡ್ತೇವೆ, ಆತ್ಮಗಳಿಗೂ ನಾವು ಆತ್ಮಗಳ ಪ್ರಭಾವ, ಪ್ರಕಾಶತೆಯ ಪ್ರಭಾವ ಬೀರ್ತದೆ ಮಕ್ಕಳೇ ಅಂತಾರೆ ಅಪ್ಪಾಜಿ ಶಕುಂತಲಾ ಅವರೇ. सभी को धरती के चमकते हुए सितारे ज्योति बिंदु के रूप में प्रकाशमय काया फरिश्ते के रूप में दिखाई देंगे. अंडरलाइन. ಹೇಗೆ ಕಾಣಿಸ್ತೀವಿ ನಾವು? ಅಂಡರ್ಲೈನ್. ಎಲ್ರಿಗೂ ಭೂಮಿಯ ಹೊಳೆಯುತ್ತಿರುವ ನಕ್ಷತ್ರ ಜ್ಯೋತಿ ಬಿಂದುವಿನ ರೂಪದಲ್ಲಿ ಪ್ರಕಾಶಮಯ ಕಾಯ ಅಂದರೆ ಫರಿಸ್ತಾ ರೂಪದಲ್ಲಿ ಕಂಡು ಬರ್ತೀವಿ ಅಂತೆ. ವಂಡರ್ಫುಲ್ ಅಲ್ವಾ? ಖುಷಿ ಆಗ್ತದೆ. ಸತ್ಯಭಾಮ ಅಕ್ಕೋರೆ, ನಿಮ್ಮನ್ನು ಸಿಕ್ಕಾಪಟ್ಟೆ ರಶ್ ಬಹಳ ಆತ್ಮಗಳ ಮಧ್ಯದಲ್ಲಿ ಬಿಟ್ಟಾಗ ನಿಮ್ಮ ಆತ್ಮಿಕ ಪ್ರಕಾಶತೆ, ಫರಿಷ್ಠಾತನದ ಪ್ರಭಾವ ರೂಪ ಕಂಡು ಬರ್ತದೆ ಪ್ರಾಕ್ಟಿಕಲ್ ಆಗಿ. ರಾಜೇಶ್ವರಿ ಅಕ್ಕೋರೆ ಅನುಭವ ಮಾಡಿದಿರಿ, ಸುಲೋಚನಾ ಅಕ್ಕೋರೆ ಅನುಭವ ಮಾಡಿದಿರಿ, ರಾಧಿಕಾ ಅಕ್ಕೋರೆ, ಸತ್ಯಭಾಮ ಅಕ್ಕೋರೆ ಅನುಭವ ಮಾಡಿದಿರಿ, ಎಲ್ಲರೂ ಅನುಭವ ಮಾಡಿದಿರಿ, ಮಂಗಳ ಅಕ್ಕೋರೆ ನೋಡಿ, ಬೇಕಂದರೆ ಅನುಭವ ಮಾಡಿ ನೋಡಿ. ಗಿರಿಜಾ ಅಕ್ಕೋರೆ ಎಲ್ಲರೂ ಅನುಭವ ಮಾಡಿ ನೋಡಿ. ಬಾಬಾ ಹೇಳುವುದು ಅರ್ಥ ಮಾಡ್ಕೋಬೇಕೀಗ. ಎಲ್ಲರಿಗೂ ಧರತಿಯ ಹೊಳೆಯುತ್ತಿರುವ ನಕ್ಷತ್ರ ಜ್ಯೋತಿರ್ಬಿಂದು ರೂಪದಲ್ಲಿ ಪ್ರಕಾಶಮಯ ಕಾಯ ಫರಿಸ್ತಾ ರೂಪದಲ್ಲಿ ಕಂಡು ಬರ್ತೀವಿ. ಯಾರು? ನಾವುಗಳು. ಪ್ರಾಕ್ಟಿಕಲ್ ಆಗಿ ಭಾಗೀರಥಿ ಅಕ್ಕೋರೆ ನೋಡಿ, ಟ್ರೈ ಮಾಡಿ. ಯಾವಾಗ ಅಂದರೆ ತಪಸ್ಸು ಮಾಡಿ 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 ಆತ್ಮಿಕ ಸ್ಮೃತಿಯಲ್ಲಿ ಇದ್ದು ನಾನು ಆತ್ಮ ಸಫಲತೆಯ ನಕ್ಷತ್ರ ಆಗಿದ್ದೇನೆ ಅನ್ನುವಂತಹ ಸುಮಾನದಲ್ಲಿ ಇದ್ದುಕೊಂಡು ಒಂದು ರೌಂಡ್ ಹೋಗಿ ಬಂದರೆ ವೈಬ್ಸ್ ಹರಡುತ್ತೆ, ಶಾಂತಿಯ ವಾಯುಮಂಡಲ ಆಗುತ್ತೆ.
ಪ್ರಾಕ್ಟಿಕಲ್ ಅದನ್ನೇ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಬಾಬರವರು. ಓಕೆ, ಯೋಗ ಅಗ್ನಿಯಲ್ಲಿ ಬಾಬರ ಹತ್ರ ಯೋಗ ಅಗ್ನಿಯನ್ನು ಪಡೆದುಕೊಂಡು ಸ್ಥೂಲ ಸಾಕಾರದಲ್ಲಿ ಬಂದು ಆ ಅಗ್ನಿಯನ್ನು ಶರೀರದಲ್ಲಿ ಮತ್ತು ಅಂಗಸಂಗದಲ್ಲಿರುವ ಆತ್ಮಗಳಿಗೆ ಹರಡಿಸುವಂತಹ ಪ್ರಾಕ್ಟಿಕಲ್ ಅನುಭವ ನಡೀತಾ ಇದೆ. ರಾಜಮ್ಮಕ್ಕವರು ಪ್ರಾಕ್ಟಿಕಲ್ ಅನುಭವ ಮಾಡ್ತಿದ್ರು, ಹೋಮ್ವರ್ಕ್ ಎಲ್ಲ ಮಾಡ್ತಿದ್ದೀರಿ ತಾನೆ. ಹೋಮ್ವರ್ಕ್ ಕೋಟಿಯಲ್ಲಿ ಕೆಲವರು ಮಾಡ್ಲಿಕ್ಕೆ ಸಾಧ್ಯ, ತಾಕತ್ತಿರುವ ಆತ್ಮಗಳು ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಂತ ನಮ್ಮ ಹತ್ರ ತಾಕತ್ತಿಲ್ಲ ಬಿಡಿ ಬಾಬಾ ಅಂತ ಹೃದಯ ವಿದೀರ್ಣರಾಗಬಾರ್ದು. ಯಾರಿಗೆಲ್ಲ ಹೇಳ್ತಾ ಇದ್ದಾರೆ ಎಲ್ರಿಗೂ ತಾಕತ್ತಿದೆ, 200% ತಾಕತ್ತಿದೆ. ಓನ್ಲಿ ಮನಸ್ಸು ಇಂಟ್ರೆಸ್ಟ್ ನಂಬರ್ 1 ಆಗಿಬಿಡ್ತದೆ ಆಟೋಮೆಟಿಕ್ಕಾಗಿ. ಓಕೆ, ಉಮ್ಮಂಗ ಉತ್ಸಾಹ. ಓಕೆ, ಬಾಬಾ ನೋಡ್ತಾ ಇದ್ದಾರೆ. जैसे अभी आकाश के सितारों के पीछे वह अपना समय एनर्जी और धन लगा रहे हैं, ऐसे रूहानी सितारों को देख आश्चर्यवत होते रहेंगे. ಅರ್ಥ ಆಯ್ತಾ ಬಾಬಾ ಏನು ಹೇಳಿದ್ರಂತ ಇಲ್ಲಿ? ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳ ಅಟೆನ್ಷನ್ ಹೇಗಿದೆ. ಹೇಗೆ ಇವಾಗ ಆಕಾಶದ ನಕ್ಷತ್ರಗಳ ಹಿಂದೆ ತಮ್ಮ ಸಮಯ, ಎನರ್ಜಿ, ಶಕ್ತಿ, ಧನ್, ದುಡ್ಡನ್ನು ತೊಡಗಿಸ್ತಾ ಇದ್ದಾರೆ. ಹೇಗೆ ಆತ್ಮಿಕ ನಕ್ಷತ್ರಗಳನ್ನು ನೋಡಿ ಆಶ್ಚರ್ಯವತ್ ಆಗ್ತಾ ಇರ್ತಾರೆ. जैसे अभी आकाश में सितारों को देखते हैं, ऐसे इस धरती के मंडल में चारों ओर फरिश्तों की झलक और ज्योतिर्मय सितारों की झलक देखेंगे, अनुभव भी करेंगे. यह कौन है, कहाँ से इस धरती पर अपना चमत्कार दिखाने आए हैं. जैसे स्थापना के आदि में अनुभव किया है कि चारों ओर ब्रह्मा और कृष्ण के साक्षात्कार की लहर फैलती गई. यह कौन है, यह कौन है ಅಂತ ಎಲ್ರಿಗೂ ಆಗ್ತದೆ ಅಲ್ವಾ? ಈಗ ಅನುಭವ ಆಗ್ತದೆ ತಾನೆ. ಹೇಗೆ ಈಗ ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡ್ತಾ ಇದ್ವಿ, ಹಾಗೆಯೇ ಈ ಒಂದು ಭೂಮಿಯ ಮಂಡಲದಲ್ಲಿ 4 ಕಡೆ ಫರಿಸ್ತೆಗಳ ಒಂದು ಝಲಕ್ ಹಾಗೂ ಜ್ಯೋತಿರ್ಮಯ ಪ್ರಕಾಶಮಯ ನಕ್ಷತ್ರಗಳ ಝಲಕ್ಕನ್ನು ನೋಡ್ತಾರೆ, ಅನುಭವ ಮಾಡ್ತಾರೆ. ಇವ್ರು ಯಾರಪ್ಪ, ಎಲ್ಲಿಂದ ಈ ಒಂದು ಭೂಮಿ ಮೇಲೆ ಬಂದಿದ್ದಾರಪ್ಪ, ಇವರ ಚಮತ್ಕಾರವನ್ನು ತೋರಿಸ್ಲಿಕ್ಕೆ ಬಂದಿದ್ದಾರಪ್ಪ ಇವರು ಅಂತ ಫೀಲ್ ಆಗುತ್ತೆ, ಅನುಭವ ಆಗ್ತದೆ. ಹೇಗೆ ಸ್ಥಾಪನೆಯ ಆದಿಯಲ್ಲಿ ಅನುಭವ ಮಾಡಿದಿರುತ್ತಾನೆ, 4 ಕಡೆ ಬ್ರಹ್ಮ, ಬಾಬಾ ಹಾಗೂ ಕೃಷ್ಣನ ಸಾಕ್ಷಾತ್ಕಾರದ ಒಂದು ಅಲೆ ಹರಡುತ್ತಾ ಹೋಯಿತು. ಇವ್ರು ಯಾರಪ್ಪ ಅಂತ. ಯಹ ಕ್ಯಾ ದಿಖಾಯಿ ದೇತಾ ಹೈ ಬಚ್ಚೆ, यह समझने के लिए बहुतों का टेंशन गया. तिरकोड़दली बहला टेंशन होइतु. ऐसे अब अंत में चारों ओर यहाँ दोनों रूप ज्योति और फरिश्ता, उसमें बाप दादा और बच्चों सब की झलक दिखाई देगी और सभी का एक से अनेकों का इसी तरफ स्वतः ही अटेंशन जाएगा. अभी यह दिव्य दृश्य आप सबके संपन्न बनने तक रहा हुआ है. फरिश्तेपन की स्थिति सहज और स्वतः अनुभव करें, तब वह साक्षात फरिश्ते साक्षात्कार में दिखाई देंगे. बच्चे नुतिदर बाबा, यह वर्ष फरिश्तेपन की स्थिति के लिए विशेष दिया हुआ है. कई बच्चे समझते हैं कि क्या सिर्फ याद का अभ्यास करेंगे, वो सेवा भी करेंगे. सेवा भी करेंगे या याद की अभ्यास करेंगे. वह सेवा से मुक्त हो तपस्या में ही रहेंगे. बाप दादा सेवा का यथार्थ अर्थ सुना रहे हैं. अंडरलाइन, बाप दादा ಸೇವೆಯ ಯಥಾರ್ಥ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ನಾವೆಲ್ಲರೂ ಕಂಪ್ಲೀಟ್ ಅಟೆನ್ಷನ್ ಪರಮಾತ್ಮ ಸಮೀಪದ ರಾತ್ಸನಗಳಾಗಿದೆ, ಅವ್ಯಕ್ತ ಫರಿಶ್ತೆಗಳಾಗಿದೆ. ಕೋಟಿಯಲ್ಲಿ ಕೆಲವರಿದ್ದೇವೆ, ಈಶ್ವರನ ಸಾನ್ನಿಧ್ಯದಲ್ಲಿದ್ದೇವೆ, ಮನಾಭವ ಅವಸ್ಥೆಯಲ್ಲಿದ್ದೇವೆ. ಕೋಟಿಯಲ್ಲಿ ಕೆಲವರಿದ್ದೇವೆ, ಮನಸ್ಸು ಬುದ್ಧಿ ನಿರಂತರ ಏಕಾಗ್ರ ನಿಂತಿದೆ. ದಿವ್ಯ ನೇತ್ರದಿಂದ ಪರಮ ಈಶ್ವರನನ್ನು ನೋಡ್ತಾ ಇದ್ದೇವೆ. ಅವರ ನಯನದಿಂದ ನಿರಂತರ ಹೊಳಪು ಅಗ್ನಿ ನನ್ನ ಆತ್ಮನ ಮಸ್ತಕದಲ್ಲಿ ಬಂದು ನಾನು ಆತ್ಮ ನಕ್ಷತ್ರದಂತೆ ಹೊಳೆಯುತ್ತಿದ್ದೇನೆ. ಪ್ರಾಕ್ಟಿಕಲ್ ಬಾಬಾ ನೋಡ್ತಾ ಇದ್ದಾರೆ. ಎಲ್ಲರೂ ಅಟೆನ್ಷನ್ ಪ್ಲೀಸ್.
ಎಲ್ಲರೂ ಅಟೆನ್ಷನ್ ಪ್ಲೀಸ್. ಬಾಬಾ ನೋಡ್ತಾ ಇದ್ದಾರೆ, ಪ್ರತಿಯೊಂದು ಮಗು ಅಟೆನ್ಷನ್ ಪಕ್ಕ. सेवा भाव अर्थात सदा हर आत्मा के प्रति शुभ भावना, श्रेष्ठ कामना. ಸೇವಾ ಭಾವ ಅಂದರೆ ಸದಾ ಪ್ರತಿ ಆತ್ಮನ ಪ್ರತಿ ಶುಭ ಭಾವನೆ, ಶ್ರೇಷ್ಠ ಕಾಮನೀಯ ಭಾವ. सेवा भाव अर्थात हर आत्मा की भावना, प्रमाण, फल देना. भावना हद की नहीं बच्चे, लेकिन श्रेष्ठ भावना होना चाहिए. आप सेवादारी प्रति अगर कोई रूहानी स्नेह की भावना रखते, शक्तियों के सहयोग की भावना रखते, खुशी की भावना रखते, शक्तियों की प्राप्ति की भावना रखते, उमंग उत्साह की भावना रखते, ऐसे भिन्न भिन्न भावना का फल अर्थात सहयोग द्वारा अनुभूति कराना तो सेवा भाव इसको कहा जाता है बच्चे. सिर्फ स्पीच करके आ गए या ग्रुप समझा कर आ गए, कोर्स पूरा करा के आ गए, वह सेंटर खोल कर आ गए, इसको सेवा भाव नहीं कहा जाता है. 100 टाइम्स अंडरलाइन. सेवा अर्थात किसी भी आत्मा को प्राप्ति का सेवा अनुभव कराना. ऐसी सेवा में तपस्या सदा साथ है. ಸೇವಾ ಭಾವ ಅಂದರೆ ಸದಾ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ, ಶ್ರೇಷ್ಠ ಕಾಮನೆಯ ಭಾವನೆ. ಸೇವೆಯ ಭಾವ ಅರ್ಥನೇ ಪ್ರತಿ ಆತ್ಮನ ಭಾವನೆ, ಪ್ರಮಾಣ, ಫಲವನ್ನು ಕೊಡುವಂಥದ್ದು. ಭಾವನಾ ಹದ್ದಿಂದಲ್ಲ ಮಕ್ಕಳೇ, ಆದರೆ ಶ್ರೇಷ್ಠ ಭಾವನೆ. ನೀವು ಸೇವಾದಾರಿ ಪ್ರತಿ ಒಂದು ವೇಳೆ ಯಾವುದೇ ಆತ್ಮಿಕ ಸ್ನೇಹದ ಭಾವನೆ ಯಾರಾದರೂ ಇಟ್ಕೊಳ್ತಾರೆ, ಶಕ್ತಿಯ ಸಂಯೋಗದ ಭಾವನೆ ಇಟ್ಕೊಳ್ತಾರೆ, ಖುಷಿಯ ಭಾವನೆಯನ್ನು ಇಟ್ಕೊಳ್ತಾರೆ, ಶಕ್ತಿಗಳ ಪ್ರಾಪ್ತಿಯ ಭಾವನೆಯನ್ನು ಇಟ್ಕೊಳ್ತಾರೆ, ಉಮ್ಮಂಗ ಉತ್ಸಾಹದ ಭಾವನೆಯನ್ನು ಇಟ್ಕೊಳ್ತಾರೆ. ಈ ತರಹ ಭಿನ್ನ ಭಿನ್ನ ಭಾವನೆಯ ಫಲ ಅಂದ್ರೇ ಸಂಯೋಗದ ಮುಖಾಂತರ ಅನುಭೂತಿ ಮಾಡಿಸುವಂಥದ್ದು. ಸಂಯೋಗದ ಮುಖಾಂತರ ಅನುಭೂತಿ ಮಾಡಿಸುವಂಥದ್ದು ಅಂದ್ರೇನು? ಸಂಯೋಗದ ಮುಖಾಂತರ ಅನುಭೂತಿ ಮಾಡಿಸುವಂಥದ್ದು ಅರ್ಥ ಆಗ್ತಿದೆ ಎಲ್ರಿಗೂ? ಬಾಬಾ ನೋಡ್ತಾ ಇದ್ದಾರೆ, ಟೆನ್ಷನ್ ಇದೆಯಾ? ಪಕ್ಕ ಬ್ಲ್ಯಾಂಕ್ ಆಗಿದ್ದೀರಾ? ಬುದ್ಧಿ ಈಶ್ವರನೊಂದಿಗೆ ಅಂಟಿಕೊಂಡಿದೆಯಾ? ಪರಮಾತ್ಮ ವರ್ಷನ್ಸ್ ಬುದ್ಧಿಯಲ್ಲಿ ಕುಳಿತುಕೊಳ್ತಾ ಇದೆಯಾ? ಅಟೆನ್ಷನ್ ಇದೆಯಾ? ಜಾಗೃತ ಅವಸ್ಥೆಯಲ್ಲಿ ಇದೀವಾ? ಬಾಬಾ 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 ಚೆಕ್ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನ. ಬಾಬಾ ಹೇಳ್ತಾ ಇದ್ದಾರೆ, ಬರೀ ಸ್ಪೀಚ್ ಮಾಡಿಬಿಟ್ಟು ಬಂದುಬಿಟ್ಟೆ ಅಲ್ಲ, ಗ್ರೂಪ್ ಅಂತ ತಿಳ್ಕೊಂಡ್ಬಿಟ್ಟು ಬಂದುಬಿಟ್ಟೆ ಅಲ್ಲ, ಕೋರ್ಸ್ ಪೂರ್ತಿ ಮಾಡಿಬಿಟ್ಟೆ ಅಂತಲ್ಲ, ಸೆಂಟರ್ ಓಪನ್ ಮಾಡಿಬಿಟ್ಟೆ ಅಂತಲ್ಲ. ಇದಕ್ಕೆ ಸೇವಾ ಭಾವನೆ ಅಂತ ಹೇಳಲಾಗುವುದಿಲ್ಲ ಮಕ್ಕಳೇ. ಸೇವೆಯ ಅರ್ಥ ಯಾವುದೇ ಆತ್ಮಕ್ಕೆ ಪ್ರಾಪ್ತಿಯ ಸೇವೆ ಅನುಭವ ಮಾಡಿಸುವಂಥದ್ದು. ಪ್ರಾಪ್ತಿಯ ಸೇವೆ ಅನುಭವ ಮಾಡಿಸುವಂಥದ್ದು ಹೇಗೆ ಪ್ರಾಪ್ತಿಯ ಅನುಭವ ಮಾಡಿಸುವಂಥದ್ದು ಹೇಗೆ? ಪ್ರಾಪ್ತಿಯ ಸೇವೆ ಭಾವ ಬಾಬಾ ಹೇಳ್ತಾ ಇದ್ದಾರೆ, ಯಾವುದೇ ಆತ್ಮಕ್ಕೆ ಪ್ರಾಪ್ತಿಯ ಮೇವ ಅನುಭವ ಕರಾನ. ಮೇವ ಅಂದ್ರೇನು? ಸೇವಾ ಅಂದ್ರೇನು? ऐसी सेवा में तपस्या सदा साथ है. ಪ್ರಾಪ್ತಿಯ ಮೇವಾ ಅನುಭವ ಮಾಡಿಸುವಂಥದ್ದು. ಸೇವೆಯ ಭಾವ ಅಲ್ಲ, ಸೇವಾ ಅಂದ್ರೆ ಯಾವುದೇ ಆತ್ಮಕ್ಕೆ ಪ್ರಾಪ್ತಿಯ ಮೇವದ ಅನುಭವ ಮಾಡಿಸುವಂಥದ್ದು. ಈ ಥರ ಸೇವೆಯಲ್ಲಿ ತಪಸ್ಯ ಸದಾ ಜೊತೆಗಿದೆ. ಅರ್ಥ ಆಗ್ತಿದೆ ಎಲ್ರಿಗೂ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ? ಸೇವೆಯ ಭಾವ ಬರೀ ಸ್ಪೀಚ್ ಮಾಡಿಬಿಟ್ಟು ಬಂದರು, ಭಾಷಣ ಮಾಡಿಬಿಟ್ಟು ಬಂದಂದ್ರೆ ಅಲ್ಲ, ಗ್ರೂಪ್ ಅಂತ ತಿಳ್ಕೊಂಡು ಬಂದುಬಿಟ್ರೆ ಅಲ್ಲ, ಕೋರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಬಂದ್ರಲ್ಲ, ಸೆಂಟರ್ ಓಪನ್ ಮಾಡಿಬಿಟ್ಟು ಬಂದ್ರಲ್ಲ. ಇದಕ್ಕೆ ಸೇವೆಯ ಭಾವ ಅಂತ ಹೇಳುವುದಿಲ್ಲ. ಸೇವೆ ಅಂದರೆ ಯಾವುದೇ ಆತ್ಮಕ್ಕೆ ಪ್ರಾಪ್ತಿಯ ರಿಸಲ್ಟನ್ನು ಅನುಭವ ಮಾಡಿಸುವಂಥದ್ದು. ಪ್ರಾಪ್ತಿಯ ರಿಸಲ್ಟ್ ಅಂದರೆ ಏನು? ಸೇವೆ ಮಾಡಿದ್ರಿ, ಅದಕ್ಕೆ ತಕ್ಕ ಹಾಗೆ ರಿಸಲ್ಟನ್ನು ಕೊಡಿಸುವಂಥದ್ದು. ರಿಸಲ್ಟನ್ನು ಕೊಡಿಸುವಂಥದ್ದು ಅಂದರೆ ಹೇಗೆ ಕೊಡಿಸ್ತೀರಿ? ರಿಸಲ್ಟ್ ಹೇಗೆ ಕೊಡಿಸ್ತೀರಿ? ಆತ್ಮ ಕೋ ಪ್ರಾಪ್ತಿ ಕಾ ಮೇವಾ ಅನುಭವ ಕರಾನ. ಇಂತಹ ಸೇವೆಯಲ್ಲಿ ತಪಸ್ಸು ಸದಾ ಜೊತೆಗಿದೆ. ಥಿಂಕ್ ಮಾಡಿ, ಬಾಬಾ ಏನು ಹೇಳಿದರು ಸೇವೆ ಬಗ್ಗೆ. ಸೇವೆ ಅಂದರೆ
ಮಾಡಿ ಬಂದೆ, ಸ್ಪೀಚ್ ಮಾಡಿದೆ, ವಾಹ ಮುಗೀತು ಅಲ್ಲ. ಕೋರ್ಸ್ ಕೊಟ್ಟೆ ಅಲ್ಲ. ಸೆಂಟ್ರು ದೊಡ್ಡದೊಂದು ಸೆಂಟ್ರ್ ಓಪನ್ ಮಾಡಿಬಿಟ್ಟೆ ಮುಗೀತು ಸೇವೆ. ನೋ. ಎಷ್ಟು ಆತ್ಮಗಳನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ಯೋಗ್ಯರನ್ನಾಗಿ ಮಾಡಿದ್ವಿ. ಆತ್ಮಗಳಿಗೆ ಪ್ರಾಪ್ತಿಯ ಒಂದು ರಿಸಲ್ಟನ್ನು ಕೊಡಿಸಿದ್ವಿ. ಏನು ಪ್ರಾಪ್ತಿ? ಪರಮಾತ್ಮನನ್ನು ಪಡೆದುಕೊಂಡಿರುವ ಪ್ರಾಪ್ತಿ, ಪರಮಾತ್ಮನಿಂದ ಶಕ್ತಿಗಳನ್ನು ಪಡೆದುಕೊಂಡಿರುವಂತಹ ರಿಸಲ್ಟ್, ಪ್ರಾಕ್ಟಿಕಲ್ ರಿಸಲ್ಟ್ ಬರಬೇಕಲ್ಲಿ. ಆತ್ಮ ನೀವು ಕೊಡುವ ಸಂದೇಶವನ್ನು ಬರೀ ಕೇಳಿಬಿಟ್ಟು ಹೋಗ್ಬಿಡೋದಲ್ಲ, ಪ್ರಾಕ್ಟಿಕಲ್ ಅದು ಯೋಗ್ಯ ಆಗಬೇಕು. ಆತ್ಮ ಆ ಲೆವೆಲಲ್ಲಿ ಸೇವೆ ಮಾಡಬೇಕಂದ್ರೆ ಪಾಲನೆ ಕೊಡಬೇಕು. ಬಾಪ್ದಾದ ಎಲ್ಲ ಮಕ್ಕಳನ್ನು ವಚನದಲ್ಲಿ ನೋಡ್ತಾ ಇದ್ದಾರೆ. ನಾವೆಲ್ಲರನ್ನ ಬಾಪ್ದಾದ ಸಮೀಪಕ್ಕೆ ಕರಿಬೇಕು ಅನ್ನುವಷ್ಟರಲ್ಲಿ ಒಂದು ವಿಶೇಷ ಮುದ್ದಾದ ಮಗುವನ್ನು ಪರಮಾತ್ಮ ಮೊಟ್ಟ ಮೊದಲಿಗೆ ಸ್ಟೇಜ್ನ ಮೇಲೆ ಕರೆದಿದ್ದಾರೆ. ಇಮರ್ಜ್ ಆಗ್ತಾ ಇದೆ ಒಂದು ವಿಶೇಷ ಮಗು, ಪರಮಾತ್ಮ ಸಮೀಪದ ಮಗು, ನಮ್ಮೆಲ್ಲರ ಪರಿವಾರದ ಮಗು ಪರಮಾತ್ಮ ಸಮ್ಮುಖದಲ್ಲಿ ಇಮರ್ಜ್ ಆಗಿದೆ. ಅಚಾನಕ್ ಇಮರ್ಜ್ ಮಾಡಿದ್ದಾರೆ ಬಾಬರವರು. ಆ ಮಗು ಯಶಸ್ ಅಂತ, ಯಶಸ್ ಲಿಟಲ್ ಆಂಜಲ್ ಪರಮಾತ್ಮ ಸಮೀಪದಲ್ಲಿ ಇಮರ್ಜ್ ಆಗಿದೆ. ನಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ತದೆ, ಈ ಮಗು ಹೇಗೆ ಪರಮಾತ್ಮನ ಸಮ್ಮುಖದಲ್ಲಿ. ನಾವೆಲ್ಲರೂ ಬಾಬರವರ ವಾಣಿಯನ್ನು ಆಲಿಸುವುದರಲ್ಲಿ ಏಕಾಗ್ರಚಿತ್ತರಾಗಿದ್ವಿ. ಸಡನ್ನಾಗಿ ಒಂದು ವಿಶೇಷ ಮಗುವನ್ನು ಈಶ್ವರ ತನ್ನ ಸಾನ್ನಿಧ್ಯದಲ್ಲಿ, ತನ್ನ ಸಮೀಪದಲ್ಲಿ ಇಮರ್ಜ್ ಮಾಡಿದ್ದಾರೆ. ಆ ಮಗುವಿನ ಹೆಸರಾಗಿದೆ ಯಶಸ್. ಯಶಸ್ ಲಿಟಲ್ ಆಂಜಲ್ ಪರಮಾತ್ಮ ಸಮೀಪದಲ್ಲಿ ಈ ಮಗುವನ್ನು ಇಮರ್ಜ್ ಮಾಡಿದ್ದಾರೆ. ಮುಗುಳ್ನಗ್ತಾ ಇದ್ದಾರೆ. ಬಾಪ್ದಾದ ಮೊಟ್ಟ ಮೊದಲಿಗೆ ಈ ಮಗುವನ್ನು ಸಮೀಪಕ್ಕೆ ಕರೆದು ಆ ಮಗುವಿಗೆ ಮಸ್ತಕ ಅಂದರೆ ಹಣೆಗೆ ವಿಜಯ್ ಭವದ ತಿಲಕವನ್ನು ಇಡ್ತಾ ಇದ್ದಾರೆ. ವಿಜಯ್ ಭವದ ತಿಲಕವನ್ನು ಇಡುತ್ತ ಕೊರಳಲ್ಲಿ ರಕ್ಷಕವಚ ಹಾಕ್ತಾ ಇದ್ದಾರೆ ವಿಶೇಷ ಮಗು. ಜೊತೆಗೆ ಬಾಪ್ದಾದ ತಲೆ ಮೇಲೆ ಕಿರೀಟವನ್ನು ಇಡ್ತಾ ಇದ್ದಾರೆ. ವಾಹ, ಭಾಗ್ಯಶಾಲಿ ಮಗು ಆಗಿದೆ. ಕಿರೀಟವನ್ನು ಇಡ್ತಾ ಸಿಂಹಾಸನವನ್ನು ಕೊಡುವ ಪ್ರಯತ್ನದಲ್ಲಿದ್ದಾರೆ. ಪರಮಾತ್ಮ ಸಿಂಹಾಸನ, ತನ್ನ ಹೃದಯವನ್ನೇ ಸಿಂಹಾಸನವನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲರೂ ಆಶ್ಚರ್ಯಚಕಿತರಾಗಿದ್ದೇವೆ. ಬಾಪ್ದಾದ ನಮ್ಮನ್ನು ನೋಡ್ತಾ ಮುಗುಳ್ನಗ್ತ, ಮಕ್ಕಳೇ ಬನ್ನಿ, ನಿಮ್ಮೆಲ್ಲರ ಪರಿವಾರದ ನಿಮ್ಮ ಸಹೋದರ ಆತ್ಮ ಇದು, ಬನ್ನಿ ಈ ಮಗುವಿಗೆ ವಿಶೇಷ ಆಶೀರ್ವಾದವನ್ನು ಕೊಡುವಂತಹ ಶುಭ ಭಾವನೆಯನ್ನು ಹೊಂದಿ, ಶುಭ ಕಾಮನೆಯನ್ನು ಹೊಂದಿ ಅಂತ ನಾವೆಲ್ಲ ಫರಿಸ್ತೆಗಳನ್ನು ಮಗುವಿನ ಹತ್ತಿರಕ್ಕೆ ಕರೆದು ನಾವೆಲ್ಲ ಫರಿಸ್ತೆಗಳು ಮಗುವನ್ನು ಅರ್ಥಾತ್ ನಮ್ಮ ಯಶಸ್ ಲಿಟಲ್ ಆಂಜಲನ್ನು ಪರಮಾತ್ಮ ನಾವು ಪರಿವಾರದ ಫರಿಸ್ತೆಗಳ ಸಮ್ಮುಖದಲ್ಲಿ ನಿಲ್ಲಿಸಿದ್ದಾರೆ. ನಾವೆಲ್ಲ ಫರಿಸ್ತೆಗಳು ಈ ವಿಶೇಷ ಮಗುವಿಗೆ ಶುಭ ಭಾವನೆ, ಶುಭ ಕಾಮನೆಯ ವೈಬ್ರೇಷನ್ಸನ್ನು ಹರಡಿಸುತ್ತಾ ಆಶೀರ್ವಾದದ ಹಸ್ತವನ್ನು ತಲೆಯ ಮೇಲೆ ಇಡ್ತಾ ಇದ್ದೇವೆ. ಪರಮಾತ್ಮ ಶಕ್ತಿ ನಾವಾತ್ಮಗಳಿಗೆ ತುಂಬುತ್ತಾ ಇದ್ದಾರೆ. ಆ ಶಕ್ತಿ ಕಿರಣಗಳು ಈ ಆತ್ಮನಲ್ಲಿ ತುಂಬುತ್ತಾ ಇದೆ. ಸದಾ ಸಫಲತಾ ಮೂರತ್ ಆತ್ಮಭವ. ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನು ಹೊಂದಲಿ ಎನ್ನುವ ಶುಭ ಭಾವನೆ ಸಂಘಟಿತ ರೂಪದಲ್ಲಿ ನಾವೆಲ್ಲರೂ ಮಾಡ್ತಾ ಇದ್ವಿ. ಈ ವಿಶೇಷ ಆತ್ಮಕ್ಕೆ ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಸಿಗಲಿ ಎಂಬ ಶುಭ ಭಾವನೆ ನಾವೆಲ್ಲ ಪರಿವಾರದವರು ಮಾಡ್ತಾ ಇದ್ವಿ. ಯಶಸ್ ಅಂದ್ರೇ ಸಕ್ಸಸ್. ಈ ಮಗುವಿಗೆ ಹೆಸರಿಗೆ ತಕ್ಕ ಹಾಗೆ ಸಕ್ಸಸ್ ಪ್ರತಿ ಹೆಜ್ಜೆಯಲ್ಲಿ ದೊರಕಲಿ ಎನ್ನುವ ಶುಭ ಭಾವನೆಯನ್ನು ನಾವೆಲ್ಲರೂ ಹೊಂತ ಪರಮಾತ್ಮ ಸ್ವಯಂ ಈ ವರದಾನವನ್ನು ಈ ಮಗುವಿಗೆ ಕೊಟ್ಟಿದ್ದಾರೆ. ಸೆಕೆಂಡಿನಲ್ಲಿ ನಾವೆಲ್ಲ ಮಕ್ಕಳನ್ನು ಬಾಪ್ದಾದ ಸಮೀಪಕ್ಕೆ ಕರೆದು ವಿಜಯೀ ಭವದ ತಿಲಕವನ್ನು ಪ್ರತಿಯೊಂದು ಮಕ್ಕಳಿಗೆ ಹಚ್ಚುತ್ತಾ ರಕ್ಷಕ ಕವಚವನ್ನು ಕೊರಳಲ್ಲಿ ಹಾಕ್ತಾ ಇದ್ದಾರೆ. ಪರಮಾತ್ಮ ಸಮೀಪದಲ್ಲಿ ನಾವೆಲ್ಲರೂ ಪರಮಾತ್ಮನಿಂದ ವಿಜಯೀ ಭವದ ತಿಲಕ ರಕ್ಷಾ ಕವಚವನ್ನು ಪಡೆದು ಬಾಪ್ದಾದ ಪ್ರತಿಯೊಂದು ಮಗುವನ್ನು ನೋಡ್ತಾ ಮಕ್ಕಳೇ ಕೈ ಮುಂದೆ ಮಾಡಿ ಅಂತಿದ್ದಾರೆ. ನಾವೆಲ್ಲರೂ ಕೈ ಚಾಚ್ತಾ ಇದ್ದೇವೆ. ಬಾಪ್ದಾದ ವಿಶೇಷವಾದ ಒಂದು ಬಾಕ್ಸ್, ಆ ಬಾಕ್ಸಲ್ಲಿ ಬಾಬಾ ಹೀಗೆ ಕೊಡುವಾಗ ಬಾಕ್ಸ್
ಬಾಕ್ಸಲ್ಲಿರುವ ಮಣಿ ಕಾಣಿಸ್ತಾ ಇದೆ. ಸ್ವಲ್ಪ ಸೆಕೆಂಡಿಗೆ ಕಾಣಿಸುತ್ತೆ, ಬಾಕ್ಸ್ ಮುಚ್ಕೊಂಡ್ಬಿಡ್ತಾ ಇದೆ. ಗುಪ್ತವಾಗಿ ಈ ಒಂದು ಬಾಕ್ಸನ್ನು ಕೊಡ್ತಾ ಇದ್ದಾರೆ. ಇದರ ರಹಸ್ಯವನ್ನು ತದನಂತರ ತಿಳಿಸುವೆ ಮಗುವೇ ಮತ್ತೆ ನಮ್ಮೆಲ್ಲರಿಗೂ ವಿಶೇಷವಾದ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತಾ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ 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 ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠಗಳಿಗೆ ನಮಸ್ತೆ. ಗುಡ್ ನೈಟ್. ಯಶಸ್ ಲಿಟಲ್ ಏಂಜಲ್ ವೀಣಾಕ್ಕನವರ ಲೌಕಿಕ ಮಗು ಆಗಿದ್ದರು. ಬಾಬಾ ಅಚಾನಕ್ ಆ ಮಗುವನ್ನು ವತನದಲ್ಲಿ ಇಮರ್ಜ್ ಮಾಡಿದ ಕಾರಣ ಆ ಮಗುವಿನ ಲೌಕಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಪರಮಾತ್ಮ ಸ್ವಯಂ ಇಮರ್ಜ್ ಮಾಡಿಕೊಂಡಿದ್ದರು. ಓಂ ಶಾಂತಿ. ನಮ್ಮೆಲ್ಲರ ಪರಿವಾರದ ಮಗು ಅಲ್ವಾ, ಹಾಗಾಗಿ ಶುಭ ಭಾವನೆಯ ಆತ್ಮನ ಪ್ರತಿ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಗುಡ್ ನೈಟ್. ಶಾಂತಿ. ओम शांति. ओम शांति. ज्योति सितारा, देव प्यारा, पूज्य न्यारा, ब्राह्मण दुलारा, परिस्ता पदारा. ओम शांति अण्णोरे. गुड नाइट ತಂದೆ. ओम शांति. बातें करो. ओम शांति अण्णोरे. मैं ज्योति सितारा, मैं देव प्यारा, मैं पूज्य न्यारा, मैं ब्राह्मण दुलारा, मैं परिस्ता पदारा. ओम शांತಿ ಅಣ್ಣ. ಯಶಸ್ ಆತ್ಮಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು. ವಂಡರ್ಫುಲ್. ಓಂ ಶಾಂತಿ. ಶುಭ ಭಾವನೆ, ಶುಭ ಕಾಮನೆ. ವಂಡರ್ಫುಲ್. ಓಂ ಶಾಂತಿ. ಚಿತ್ರ ಲಿಟಲ್ ಏಂಜಲ್ ಸರೋಜಕ್ಕ. ಓಂ ಶಾಂತಿ. ಪರಿಸ್ತಾ ಪದಾರ. मैं पूजन वाला, मैं ब्राह्मण दुलाला, मैं प्रतिष्ठ प्रदाला. ओम शांति अण्णोरे. गुड नाइट बाबा. थैंक यू बाबा. ಓಂ ಓಂ ಶಾಂತಿ. ಶಾಂತಿ ಅಣ್ಣವ್ರೆ. ಓಂ ಶಾಂತಿ ಅಪ್ಪಾಜಿ. ಓಂ ಶಾಂತಿ. ಓಂ ಶಾಂತಿ ಅಣ್ಣವ್ರೆ. ಚಿಕ್ಕಮಠಕ್ಕವರು. ಓಂ ಶಾಂತಿ. ಜಯಶ್ರೀಕರು. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಶಕುಂತಲಕ್ಕವರು, ರೂಪಕ್ಕವರು, ಶಾಂತಿ ಅಣ್ಣ. ವಿಜಯೇಶ್ವರು, ಶಿವಲೀಲಕ್ಕವರು. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಗುಡ್ ನೈಟ್ ತಂದೆ. ಧನ್ಯವಾದ 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 ಬಾಬಾ. ಓಂ ಶಾಂತಿ. ಅನಿತಾಕ್ಕವರು. ಓಂ ಶಾಂತಿ. ಓಂ ಶಾಂತಿ. ನಮಸ್ಕಾರಗಳು ತಂದೆ. ಓಂ ಶಾಂತಿ. ಸುಮಂಗ್ಲಕ್ಕವರು. ಓಂ ಶಾಂತಿ ಅಣ್ಣವ್ರೆ. ಓಂ ಶಾಂತಿ. ವೀಣಾಕ್ಕವರು. ಓಂ ಶಾಂತಿ. ಓಂ ಶಾಂತಿ ಬಾಬಾ. ಓಂ ಶಾಂತಿ. ಶಾಂತಿ ಅಣ್ಣವ್ರೆ. ಅಣ್ಣವ್ರೆ ಇವತ್ತು ನಮ್ಮ ಅದ್ವಿಕಾಂತ್ ಬರ್ತಡೇ ಅಣ್ಣವ್ರೆ. ಓಂ ಶಾಂತಿ. ಆತ್ಮಿಕಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೆ ಬನ್ನಿ, ಟೆಸ್ಟ್ ಇದೆ ನಮ್ಮೆಲ್ರಿಗೂ. ಬನ್ನಿ ವಾಪಸ್ ವತನಕ್ಕೆ ಹೋಗೋಣ. ಸೆಕೆಂಡಿನಲ್ಲಿ 2 minutes. ವಿಶೇಷ ಮಗು ನಮ್ಮೆಲ್ಲರ ಪುಟಾಣಿ ಲಿಟಲ್ ಏಂಜಲ್ ಅದ್ವಿಕಾ ಅವರ ಹತ್ತಿರಕ್ಕೆ ಹೋಗುವ ತಾಕತ್ತು ಬಾಬಾ ನಮ್ಗೆ ಕೊಟ್ಟಿದ್ದಾರೆ. ಇವಾಗ ವತನಕ್ಕೆ ನಾವು ಹೋಗೋದು ಬೇಡ, ನಾವೆಲ್ಲರೂ ಅದ್ವಿಕಾ ಇದ್ದ ಜಾಗಕ್ಕೆ ಫರಿಷ್ಠಗಳಾಗಿ ಹಾರ್ತಾ ಹೊರಟಿದ್ದೇವೆ. ಅಲ್ಲಿ ಬಾಪ್ ದಾದಾರವರನ್ನು ಇಮರ್ಜ್ ಮಾಡ್ತಾ ಇದ್ದೇವೆ. ಈ ಮುದ್ದಾದ ಫರಿಷ್ಠ ಲಿಟಲ್ ಏಂಜಲ್, ಅದ್ವಿಕ ಲಿಟಲ್ ಏಂಜಲ್, ಅವರ ತಲೆಯ ಮೇಲೆ ಪರಮಾತ್ಮ ವರದಾನಿ ಹಸ್ತವನ್ನಿಟ್ಟು ಅಮರ ಭವದ ವರದಾನ ಕೊಡುತ್ತ ಮುಗುಳ್ನ ಗುತ್ಸ ಬಾಪ್ ದಾದಾ ಈ ಮಗುವಿನ ಕೊರಳಲ್ಲಿ ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ. ಮಸ್ತಕಕ್ಕೆ ತಿಲಕವನ್ನು ಇಡುತ್ತ ವಿಜಯೀ ಭವದ ತಿಲಕವನ್ನು ಇಡುತ್ತ ಮುಗುಳ್ನಗ್ತಾ ತಲೆಯಿಂದ ಕೆನ್ನೆವರೆಗೂ ಪರಮಾತ್ಮ ಸವರುತ್ತ
ಬಹಳಷ್ಟು ಮಧುರವಾದ ದೃಷ್ಟಿಯನ್ನು ಕೊಡ್ತಾ ನಾವೆಲ್ಲ ಪರಿವಾರದ ಫರಿಸ್ತೆಗಳಿಗೆ ಹೇಳ್ತಾ ಇದ್ದಾರೆ, ಇದೊಂದು ಶ್ರೇಷ್ಠಾತಿ ಶ್ರೇಷ್ಠವಾದ ಪೂರ್ವಜ ಆತ್ಮ ಆಗಿದೆ. ನಾವೆಲ್ಲರೂ ಗೌರವದಿಂದ ಈ ವಿಶೇಷ ಮುದ್ದಾದ ಫರಿಸ್ತೆಯನ್ನು ಪರಮಾತ್ಮ ಸಾಕ್ಷಿಯಾಗಿ ಪರಮಾತ್ಮನಿಂದ ಶಕ್ತಿಯನ್ನು ಪಡೆದು ಶುಭ ಭಾವನೆ ಶುಭ ಕಾಮನೆಯಿಂದ ಆಶೀರ್ವಾದದ ಹಸ್ತದಿಂದ ಶಕ್ತಿಯನ್ನು ತುಂಬುತ್ತಿದ್ದೇವೆ. ಈ ಮಗು ಅಮರವಾಗಿದೆ. ಪರಮಾತ್ಮ ಮಡಿಲಲ್ಲಿದೆ. ನಮ್ಮೆಲ್ಲರ ಪರಿವಾರದ ಮುದ್ದಾದ ಫರಿಸ್ತಾ ಲಿಟಲ್ ಆಂಜಲ್ ಆಧ್ವಿಕಾ. ಪರಮಾತ್ಮ ನಾವೆಲ್ಲ ಮಕ್ಕಳಿಗೆ ಧನ್ಯವಾದ ಹೇಳ್ತಾರೆ. ಯಾಕೆ ಅಂದರೆ, ಮಕ್ಕಳೇ, ನೀವೆಲ್ಲರೂ ಒಬ್ಬ ಪರಮಾತ್ಮನ ಮಕ್ಕಳು ಎಂಬ ನಿಶ್ಚಯದಿಂದ ಪರಿವಾರದ ಅಂಗಸಂಗದಲ್ಲಿ ಯಾವುದೇ ಆತ್ಮ ಇದ್ದರೂ ಆ ಆತ್ಮದ ಪ್ರತಿ ಶುಭ ಭಾವನೆ ಶುಭ ಕಾಮನೆಯನ್ನು ಕೊಡಲು, ವ್ಯಕ್ತಪಡಿಸಲು, ಶಕ್ತಿಯನ್ನು ತುಂಬಲು ಮಧ್ಯಕ್ಕೆ ಆತ್ಮವನ್ನು ಇಮರ್ಜ್ ಮಾಡಿ ಶಕ್ತಿ ತುಂಬಿಕೊಳ್ತೀರಿ. ಜೊತೆಗೆ ನನ್ನೂ ಕರಿತೀರ. ಎಷ್ಟೊಂದು ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳು ನೀವಾಗಿದ್ದೀರ ಅಂತ ಮುಗುಳ್ನಾಗ್ತಾ ಇದ್ದಾರೆ. ಅಧ್ವಿಕ ಲಿಟಲ್ ಆಂಜಲ್ಗೆ ಬಾಪ್ ದಾದಾ ಕಿರೀಟವನ್ನು ತೊಡಿಸಿ ತನ್ನ ಹೃದಯವನ್ನು ಸಿಂಹಾಸನವನ್ನಾಗಿ ಕೊಟ್ಟು ತನ್ನ ಹೃದಯದಲ್ಲಿ ಕೂರಿಸಿದ್ದಾರೆ ಬಾಪ್ ದಾದಾರವರು. ನಾವೆಲ್ಲರೂ ಅಧ್ವಿಕ ಲಿಟಲ್ ಆಂಜಲ್ಗೆ ಶುಭಾಶಯನ್ನು ಕೋರಿ ಎಲ್ಲರೂ ಶುಭ ಭಾವನೆಯನ್ನು ಹೊಂದಿ ಈ ಆತ್ಮಕ್ಕೆ ಪರಮಾತ್ಮ ಶಕ್ತಿಯನ್ನು ಒದಗಿಸಿದ್ದೇವೆ. ನಾವೆಲ್ಲರೂ ಸೆಕೆಂಡಿನಲ್ಲಿ ವಾಪಸ್ ಸ್ಥೂಲ ಸಾಕಾರದಲ್ಲಿ ಬಂದಿದ್ದೇವೆ. ನೋಡಿ, ಅಚಾನಕ್ ಬಾಪ್ ದಾದಾರವರನ್ನು ಎಲ್ಲಿ ಬೇಕು ಯಾವಾಗ ಬೇಕು ಕರಿಬಹುದು. ಯಾವುದೇ ಆತ್ಮಕ್ಕೆ ಶಕ್ತಿ ಕೊಡಬೇಕು, ಶಾಂತಿ ಕೊಡಬೇಕು, ಶುಭ ಭಾವನೆಯನ್ನು ಹರಡಿಸಬೇಕು, ಕರಿಬಹುದು. ಕರೆಯುವ ತಾಕತ್ತು ನಮ್ಮಲ್ಲಿದೆ. ಕೋಟಿಯಲ್ಲಿ ಕೆಲವರಿಗಿದೆ ಈ ಭಾವನೆ. ಆ ಕೆಲವರು ನಾವು ಅನ್ನುವುದನ್ನು ಸಿದ್ಧ ಮಾಡಿ ಪರಮಾತ್ಮ ತೋರಿಸಿದ್ದಾರೆ ಈ ದಿನ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ ಅಣ್ಣಾರೆ. ಶಾಂತಿ. ಮೈ ಜ್ಯೋತಿ ಸಿತಾರ ದೇವತಾರ ಪ್ರತಿಷ್ಠಾಪಕರ. ಓಂ ಶಾಂತಿ ಅಣ್ಣಾರೆ. ಗುಡ್ ನೈಟ್ ಅಣ್ಣಾರೆ. ಓಂ ಶಾಂತಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣಾರೆ. ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ ಬಾಬಾ. ಓಂ ಶಾಂತಿ. ಶಾಂತಿ ಅನ್ನೋರೆ. ಗುಡ್ ನೈಟ್ ತಂದೆ. ಓಂ ಶಾಂತಿ. ಶಾಂತಿ ಅನ್ನೋರೆ. ಓಂ ಶಾಂತಿ. ಒನ್ ಮೋರ್ ಲಿಟಲ್ ಆಂಜಲ್. ಅದ್ವಿಕ ಲಿಟಲ್ ಆಂಜಲ್ ಇಲ್ವಾ? ಶುಭ ಕೋರೆ. ಓಂ ಶಾಂತಿ. ಅಲ್ಲ ಮುಗಿತಿಗೆ. ನೋ ಪ್ರಾಬ್ಲಮ್. ಎಲ್ಲೇ ಇದ್ರು ಬಾಬಾ ಅಲ್ಲಿಗೆ ಹೋಗಿದ್ರು ನೋಡಿ. ಬಾಬನ ಪರಿವಾರ ಎಲ್ಲರೂ ಆ ಮಗುವಿನ ಜೊತೆ ಸಹಯೋಗದ ಶಕ್ತಿ ಇದ್ದೇ ಇರ್ತದೆ ಎಲ್ಲಿದ್ರು. ಓಂ ಶಾಂತಿ. हैप्पी बर्थडे दोनों फरिश्तों को महबूबी दीदी की तरफ से हैप्पी बर्थडे. देखो कितना शुभ भावना शुभ कामना बच्चों के प्रति, परमात्मा के बच्चे. ओम शांति शांति. गुड नाइट गुड नाइट. शांति. ಎಲ್ರಿಗೂ ಶಾಂತಿ. ಗುಡ್ ನೈಟ್. ಶಾಂತಿ ಅನ್ನೋರೆ. ಎರಡು ಮಕ್ಕಳಿಗೂ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ.